ರಾಮ, ಅಣೇಶ್ವರ, ನಾನು ಯೋಗ ನಿದ್ರೆಯಲ್ಲಿ ಇದ್ದವ. ಹೌದು. ನಾನು ಮಲಗುವಾಗ ನೀವು 3 ಮಂದಿಯನ್ನ ಜೊತೆಯಲ್ಲೇ ಇದ್ದವ. ಹಾ, 3 ಮಂದಿ ಇದ್ದಾರೆ. ಹಾ, ನೀನು ಕಾಲು ಒತ್ತುತ್ತಾ ಕಾಲ ಬುಡದಲ್ಲೇ ಇದ್ದವಳು. ಪಾದ ಸೇವೆಯನ್ನು ಮಾಡ್ತಾ ಇದ್ದೆ. ಇದ್ದಕ್ಕಿದ್ದಂತೆ ಉದಯರಾಗದ ಸುಪ್ರಭಾತ ಕೇಳಿಸ್ತು. ಹೌದು. ಇದು ಯಾವುದು ಅಂತ ನೋಡುವಾಗ ಅರ್ಥವಾಯಿತು, ಇದು ಶ್ರುತಿಗೀತೆ ಅಂತ. ಹಾ, ಹಾಗಿದ್ರೆ ಶ್ರುತಿಗೀತೆಯ ಮೂಲಕ ನನ್ನ ಎಬ್ಬಿಸಬೇಕು ಅಂತಿದ್ರೆ ಘನವಾದ ಕಾರ್ಯವೊಂದು ಇರಲೇಬೇಕು. ಖಂಡಿತ. ಏನು ಅಂತ ಹೇಳ್ತೀಯ ಸ್ವಾಮಿ? ಕಣ್ಣು ಬಿಟ್ಟು ನೋಡಿದವರು ನೀವಾಗಿದ್ದೀರಿ. ಹೌದು. ಸ್ವಲ್ಪ ಆ ಕಡೆ ನೋಡಿಯಂತೆ. ಆ ಅಜನು ನಿಮ್ಮನ್ನೇ ಧ್ಯಾನಿಸುವುದಕ್ಕೆ ಆರಂಭಿಸಿದ. ನೀವು ಹೇಳಲಿಲ್ಲ. ಆವಾಗ ನನ್ನ ಕುರಿತಾಗಿ ಜಪಿಸುವುದಕ್ಕೆ ಮುಂದಾದ. ಆವಾಗ ಎಚ್ಚೆತ್ತುಕೊಂಡವಳು ನಾನು. ಅವನ ಮನದ ಇರ ಏನೆಂಬುದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಅಂದರೆ ಆತನಿಗೆ ಕಷ್ಟ ಎಂಬುದು ಒದಗಿ ಬಂದಿದೆ. ದುರುಳರಿರುವರು ಪೀಡಿಸುವುದಕ್ಕೆ ಮುಂದಾಗಿದ್ದಾರೆ. ಅವರಿಂದ ಉಳಿಸಬೇಕು ಎಂಬುದಾಗಿ ಬೇಡ್ತಾ ಇದ್ದಾನೆ. ಮಾತ್ರವಲ್ಲ, ಆ ದುರುಳರನ್ನು ವಧಿಸುವ ಮುಖೇನವಾಗಿ ಲೋಕವನ್ನು ರಕ್ಷಣೆ ಮಾಡಬೇಕು. ಜಗದೊಡೆಯ ನೀವಲ್ವಿ? ಅಂತೂ ನೀನು ನನ್ನನ್ನು ಎಬ್ಬಿಸಿದೆಯೇ ಇಲ್ಲ? ಹೌದು. ಸೃಷ್ಟಿಕರ್ತನು ನಾನೇ ಎಂಬುದನ್ನು ಕಡರ ಉತ್ಪತ್ತಿಯ ಮೂಲಕ ತೋರಿಸಿಕೊಟ್ಟವ. ಹೌದು. ಪಾಲನಾಕರ್ತೃವು ನಾನೇ, ನೀವೆಲ್ವಿ? ಅಲ್ವಾ? ಸೂತ್ರಧಾರಿಯೂ ನೀವೇ. ಹಾಗಿದ್ರೆ ಈಗ ಅವರನ್ನು ಒದಿಸಬೇಕಾದ್ರೂ ನನ್ನದೇ ಅಲ್ವಾ? ಸತ್ಯ ಸ್ವಾಮಿ. ಸೃಷ್ಟಿಕರ್ತೃತ್ವ, ಸ್ಥಿತಿಕರ್ತೃತ್ವ, ಸಂಹಾರ ಕರ್ತೃತ್ವ ಎನ್ನಲ್ಲಿ ಉಂಟು ಅಂತ ನೀನು ಒಪ್ಪಿದಂತೆ ಆಯಿತೋ? ಖಂಡಿತ. ಇದರ ಜೊತೆಯಲ್ಲಿ ಮಧ್ಯದಲ್ಲಿ ಎಷ್ಟು ಸಮಯ ಯಾರು ಹೇಗಿರಬೇಕು, ಕೂತವರೇ ಅಲ್ಲೇ ನಿದ್ರೆ ಮಾಡಬೇಕು ಅಂತಿದ್ರು, ಅದು ಅಲ್ಲೇ ನಿದ್ರೆ ಮಾಡಿಸ್ತೇನೆ ಬೇಕಾದ್ರೆ. ನಿಮ್ಮ ಸಂಕಲ್ಪ. ಓ, ಎದ್ದು ನಿಂತವರೇ ಅಲ್ಲಿ ನಿದ್ರೆ ಮಾಡಬೇಕು ಅನ್ನಿಸಿದ್ರು ಅಲ್ಲೇ ನಿದ್ರೆ ಮಾಡಿಸ್ತೇನೆ ಬೇಕಾದ್ರೆ. ಹಾಗಾದ್ರೆ ಈ ಸ್ಥಿತಿ ಇವನಿಗೆ ಬರಬೇಕಾದ್ರೆ? ಹಾಗಿದ್ರೆ ಅವಳ ಬಗ್ಗೆ ನಾನು ಯೋಚನೆ ಮಾಡ್ತೇನೆ, ನೀನು ಏನು ಯೋಚನೆ ಮಾಡಬೇಡ. ಆದ್ರೆ ಮುಂದಕ್ಕೆ ನಿನಗೆ ಕೆಲಸ ಉಂಟು. ಕರೆದ ಈ ವೇದಿಕೆಯಲ್ಲಿ ಇಂದು ಪಾತ್ರ ಇಷ್ಟು ಉಂಟು, ಸ್ವಲ್ಪ ಮುಂದೆ ಬೇಕು ನೀನು. ಮತ್ತೆ ಮುಂದೆ ನನಗೆ ಮಾಡುವುದಕ್ಕೆ ಕಾರ್ಯ ಇದೆ. ಕಾರ್ಯ ಉಂಟು. ಆಗಲಿ ಸ್ವಾಮಿ. ಯಾಕೆ ನಿಮ್ಮದೇ ವಿಲಾಸಗಳಾಗಬೇಕು, ನನ್ನ ವಿಲಾಸ ನೋಡ್ಲಿಕ್ಕೆ ತಮ್ಮದೇ ಇಚ್ಛೆಯಂತೆ ನಡೆಯುತ್ತೇನೆ ನಾನು. ಆಗಲಿ ಆಗಲಿ. ಜಯ ಜಯ. ಪೊರೆಯಬೇಕೆನ್ನನು ಹರಿಯೇ ನೀ ಕರುಣಾಳೋ. ಉರಗಾಯನೆಂಬ ಬಿರುದು ದುರುಳರಾಗಿ ಮಧು ಗೈಟ ಬರೀವರ ಹರಿಯಬೇಕೆನ್ನ ತಂದೆ ಪೊರೆಯಬೇಕೆನ್ನನು ಹರಿಯೇ. ಬಾಂಧವ, ನೀನಲ್ಲದೆ ನಮಗೆ ಇನ್ನಾರು ಗತಿ ಹೇಳು ಸ್ವಾಮಿ. ಕಷ್ಟ ಬಂದೊದಗಿದಾಗ ನಿನ್ನನ್ನೇ ಆಶ್ರಯಿಸಬೇಕು. ಹಾಗಾಗಿ ಪರಾಯಣನೆನಿಸಿರತಕ್ಕಂತಹ ನೀನಲ್ಲದೆ ನಮ್ಮನ್ನು ಪೊರೆಯುವವರು ಇನ್ನು ಯಾರೂ ಇಲ್ಲ. ದುರುಳರೀರ್ವರು, ಮಧು ಕೈಟಭರು, ಅವರು ಲೋಕಕಂಟಕರಾಗಿ ಮೆರೆಯುತ್ತಾ ಇದ್ದಾರೆ, ನನ್ನನ್ನೇ ಅಟ್ಟಿಸಿಕೊಂಡು ಬರ್ತಾ ಇದ್ದಾರೆ. ಅವರ ತೊಂದರೆಯನ್ನು ತಾಳಲಾರದೆ ನಿನ್ನ ಪದ ಪದ್ಮಗಳನ್ನು ಹೊಂದಿದವನಿದ್ದೇನೆ. ಅಟ್ಟಿಸಿಕೊಂಡು ಬಂದ್ರು ನೀನು ಓಡಿದವನೇನು ಅಲ್ಲ. ಅಲ್ಲ, ಓಡಿದವಂತೆ ಕೆಲಸ ನಡೆಸುವುದೆಲ್ಲ ಉಂಟು. ಅಷ್ಟೇ ಸ್ವಾಮಿ, ಎಲ್ಲವೂ ನಿನ್ನ ಸಂಕಲ್ಪ. ಸರಿ. ಹಾಗಾಗಿ ಆ ದುರುಳರಿರುವರ ವಧೆಯಾಗಬೇಕಾಗಿದೆ. ಅದು ನಿನ್ನಿಂದನೇ ಸಾಧ್ಯ. ನಿನಗೆ ಕೊಟ್ಟ ತೊಟ್ಟಿಲುಂಟಲ್ಲ ಮೇಲುಭಾಗದಲ್ಲಿ, ಹೌದು, ಆ ತೊಟ್ಟಿಲಲ್ಲೇ ನೋಡ್ತಾ ಇರು. ಮುಂದಿನ ಕಥೆ ಏನಾಗ್ತದೆ ಮಧು ಕೈಟ ಬರುತ್ತೆ. ಜಯ ಜಯ.
ಮೊದಲಿರ್ಲಿಲ್ಲ. ಯಾರೋ ಏಯ್, ಏಯ್! ಏಯ್, ಹಲ್ಲು ಕಿರಿದು ಅವ ಎಲ್ಲಿಗೆ ಹೋದ? ಒಂದು ಹಲ್ಲು ಕಿರಿಯುತ್ತ ಕುಳಿತಿದ್ಯಲ್ಲ, ಯಾರು ನೀನು? ನೀನೇನಿದ್ಯೋ ಹಲ್ಲು ಕಿರಿಯುತ್ತೆ ಯಾರ? ಹಲ್ಲು ಇದು ಮೊದ ನೋಡಿದುದದು ಯಾವದು ಎಂದಡಿನೇನು ದಡಿಗರೆ ನಾನರಿಗೆ ದಡಿಗರೆ ನಾನರಿಗೆ ಇದು ಮೊದ ನೋಡಿದುದದು ಯಾವದು ಎಂದ ದಡಿಗ ದಡಿಗರೆ ನಾನರಿಯೇ ಅಧಡಿನ ದಡಿಗರೆ ನಾನರಿಯೇ ಪದ ಮೊಗ ಪಾಡಿಯು ಮಧುಮವಿದೆಲ್ಲವೂ ಮಾಡಿಯು ಮಧುಮವಿದೆಲ್ಲವೂ ಪದುವೆಯು ಮಧುಮನೆ ಮಾಧವನೋ ಇದು ಮೊದ ನೋಡಿದುದು ಯಾವದು ಎಂದರಿಯೇನು ಅದಟಿನ ನರಿಗೆ ಅದಟಿನ ದಡಿಗರೆ ನಾನರಿಯೇ ಓ ದಮಿಗರೇ ಹೊಸ ಹೆಸರು ಇಬ್ಬರಿಗೊಟ್ಟಿಗೆ ನಿಮ್ಮನ್ನು ನೋಡುವಾಗೆಲ್ಲ ಬಡಿಗೆ ಅಂತಿದ್ದೀರಲ್ಲ ಅದು ಬಡಿಗೆ ಬಡಿಗೆ ಹಾಗೆ ಬಡಗಿನಂತೆ ಇದ್ದಿ. ಹೌದಾ ಇಲ್ಲ ನಾನು ಬೆಡಗಿನಂತಿಲ್ಲ ಬೆಡಗಿನಂತಿರ್ಬೋದು ನಿನ್ನ ಬೆಡಗೇನು ನಮಗೆ ಗುಡುಗಲ್ವೋ? ಹಾ ಏಯ್, ಬಿಡು ಕೊಡಗಿನ ಬೆಡಗಿಯು ಹೋಗಿ ಆಯ್ತು ಈಗ ಏ, ಇಲ್ಲಿ ಬಿಡು ಏ, ಅಯ್ಯ ಏ, ಅದು 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 ಎಲ್ಲೊಟ್ಟು ಅದು ಎಲ್ಲೊಟ್ಟು ಅದೆಲ್ಲೊಟ್ಟು ಕೊಡು 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 ಏನನ್ನು ಕೊಡಬೇಕು ಅದನ್ನು ಕೊಡು ಅದು ಅಂದ್ರೆ ಯಾವ್ದದು ನಾನು ಮೊದಲು ನೋಡಿದ್ದು ನಾವು ಮೊದಲು ನೋಡಿದ್ದು ಬಿಳಿ ಬಿಳಿ ಅದು ಮೊದಲು ನೋಡಿ ಬಿಳಿ ಬಿಳಿ ಅದು ಬಿಳಿ ಬಿಳಿ ಅದಲ್ವಾ ಬಿಳಿ ಬಿಳಿ. ನನಗೆ ಅದರ ಉತ್ತರ ಗೊತ್ತು ಅದು ಎಲ್ಲಿ ಉಂಟು ಅಂತ ನನಗೆ ಗೊತ್ತು ಕೊಡು 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 ಕೊಡು. ಈಗ ಎರಡು ಪ್ರಶ್ನೆ. ಹಾ. ಅದು ಎಲ್ಲುಂಟು? ಹಾ. ನೀನು ಯಾ? ನಾನು ಯಾರು ಅಂತ ಬೇಕು ಅದು ಎಲ್ಲುಂಟು? ನೀನು ಯಾ ನಾನರಿ ನೀ ನರಿಯೇ, ನೀ ನರಿಯೇ, ನಾನು ಅರಿಯೇ ನೀ ಅರಿಯೇ, ನಾನು ಅರಿಯೇ ಅರಿಯೇ, ನೀ ನರಿಯೇ, ಅಲ್ಲ ನಾನು ನರಿಯಲ್ಲ ನೀ ಅರಿಯೇ, ನಾನು ಅರಿಯೇ ನೀ ಅರಿಯೇ, ನಾನು ಹರಿಯೇ ಯಾವುದು ಅಯ್ಯೋ. ನಮಗೆ ಉರಿ. ನಿಮ್ಮನ್ನು ನೋಡುವಾಗ ನಿಮ್ಮ ಮಾತನ್ನು ಕೇಳುವಾಗ ನನ್ನನ್ನು ನೋಡುವುದಕ್ಕಿಂತ ಮುಂಚೆ ಏನನ್ನು ನೋಡಿದ್ದೀರಿ ಎಂಬುದು ಸ್ಪಷ್ಟ ಅದಾನು ನಮ್ಮನ್ನೇ ನಾವು ನೋಡಿದ್ದು, ನಿಮ್ಮನ್ನೇ ನೋಡಿದ್ದು ತದನಂತರ ಮತ್ತೊಂದನ್ನು ನೋಡಿದು. ಹ. ಬಿಳಿ ಬಿಳಿ ಹ. ಬಿಳಿ ಬಿಳಿ ನೀನು ಬಿಳಿ ಬಿಳಿ ನೋಡುವುದು ಇಲ್ಲ, ಹೆದರಲಿಲ್ಲ, ಬಿಳಿ ಬಿಳಿಯಾಗಿಯೂ ಇಲ್ಲ. ನನಗೆ ಅದರ ಅಭ್ಯಾಸನೇ ಇಲ್ಲ ನನಗೆ ನಾನು ಬಿಳಿ ಬಿಳಿ ಆಗುವುದಿಲ್ಲ ಪಿಲಿ ಪಿಲಿ ಆಗುವುದಿಲ್ಲ ಅಂತೂ ಒಂದು ಸ್ಪಷ್ಟ ಹೇಳ್ತೇನೆ ನೀವು ಹಿಂದೆ ಯಾವುದನ್ನು ನೋಡಿದ್ರು ನನಗೆ ಗೊತ್ತಿಲ್ಲ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ ನಿಮ್ಮ ಪಾಡಿಗೆ ನೀವು ಹೋಗಿ. ಇವನಿಗೆ ಧೈರ್ಯ ಉಂಟು, ಹೌದು, ಹೆದರುವುದಿಲ್ಲ, ನಡುಗುವುದಿಲ್ಲ, ಇವರು ಅಡುಗುವುದಿಲ್ಲ, ಬಿಡಿ ಬಿಡಿ ಇಲ್ಲ. ಇವರನ್ನು ನೋಡುವಾಗ ನನಗೊಂದು ಮನಸ್ಸಾಗುದಲ್ಲ, ನನಗೊಂದು ಮನಸ್ಸಾಗ್ತದೆ. ಉಕ್ಕುವುದು ಉಜಮನದೊಡೆ ಹಸುವೆಯಿಂದ ಬಳದಿದ್ರೆ ಮತ್ತು ಕಿರಿಚಿದ್ರೆ ಸಾಯ್ತೀರಿ ಬೇಗ ಸಾಯ್ತೀರಿ? ಒಳ್ಳೆ ನಾವು
ಕಿರಿಚಿದರೆ ನೀನು ಸಾಯ್ತಿ. ನಾನಲ್ಲ, ನೀವು ಸಾಯುವುದು. ಏಯ್ ಉಕ್ತಾ ಉಂಟು. ಏನು ಉಕ್ತಾ ಉಂಟು. ಸಮುದ್ರ ಉಕ್ತಾ ಉಂಟು. ಏನು ಅಂತ? ಏಯ್ ಉಕ್ತಾ ಉಂಟು. ಹಾಗೆ ನೀನು ಬಹುಶಃ ಉಕ್ಕಿನವನು. ಏಯ್ ಹಾ, ಏಯ್ ಏನು ಉಕ್ಕುತ್ತಾ ಉಂಟು? ನೀನು ಧೈರ್ಯವಾಗಿದ್ದಿ. ಹಾ, ಕಣ್ಣು ಬಿಟ್ಟು ನೋಡ್ತಿ. ಹೌದು. ಒಳ್ಳೆ ಮಾತಾಡ್ತಿ. ಕಣ್ಣು ಮುಚ್ಚಿ ನೋಡ್ಲಿಕ್ಕೆ ಆಗ್ತದೆ ಪುಣ್ಯಾತ್ಮ? ಕಣ್ಣು ಬಿಚ್ಚಿಯೇ ನೋಡ್ಬೇಕು. ಹೆದರಿಕೆ ಇಲ್ಲ ನಿನಗೆ. ನಿನ್ನನ್ನು ನೋಡುವಾಗ ಹೆದರಿಕೆ ಅಂದ್ರೆ ಏನು ಅಂತ ಕೇಳುತ್ತೆ. ಒಮ್ಮೆ ನಿನ್ನೊಂದಿಗೆ ಹಾ, ಯುದ್ಧ ಮಾಡಿದ್ರೆ ಹೇಗೆ? ಬಾಹು ಸ್ಫುರಿಸ್ತಾ ಉಂಟು. ಒಮ್ಮೆ ಹೇಗೆ ಕಾಲು ಸ್ಫುರಿಸ್ತಾ ಉಂಟು. ಹುಚ್ಚಿರೇ ದಾರಿಗಾರೆ. ಮದಮಗದನು ಜರೆ ಇಬ್ಬರಿಯನ್ನು ಎಲ್ಲ ಮಾಡಿಯೇ ನಾನು ಜಲರಾಶಿಯ ಮಧ್ಯದಲ್ಲಿ ಕೂತವ. ಕದನ ಮಾಡುವ ಅಂತ ಕಾಣುತ್ತದೆ. ಸೊಕ್ಕು ಮೇಲ್ಮಲಿ ಉಕ್ಕಿ ಬರ್ತಾ ಉಂಟು. ಕಾಣ್ತಾ ಉಂಟು. ಹೌದು, ತೋರಿಸುವುದಿತ್ತು ಎರಡು ಮನೆಯನ್ನು. ಬಲ 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 ಅಲ್ಲಿ ಮನೆ ಇಲ್ಲಲ್ಲ ತೋರಿಸಲಿಕ್ಕೆ. ಬಲ ಬಲ ಸಾಕು. ಬಲ ಬಲ ಎಲ್ಲಿಗೆ? ಎಡದಲ್ಲಿಯೂ ಬಲ ಬಲದಲ್ಲಿಯೂ ಬಲ. ಹಾಗಿದ್ರೆ ಬಲ 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 ಬಲ. ಎಡ ಬಲ ಅಲ್ಲ, ಎಡವು ಬಲವೇ ಆಗಿದ್ರೆ ಎಡ ಎಂಬ ಶಬ್ದವೇ ಬೇಕಾಗುವುದಿಲ್ಲ. ಆದ್ರಿಂದ ಒಂದು ಬಲ 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 ಉಕ್ತಾ ಉಂಟು. ನನ್ನನ್ನು ಕೆಣಕಿಕ್ಕೆ ಬರುವುದು ಬೇಡ. ಕೆಣಕಿ ಬಂದ್ರೆ ನಿನ್ನ ಕೊಂದು ತಿಂದು ನಿಮ್ಮ ತಲೆ ಮತ್ತೆ ಪಿಳಿ ಪಿಳಿ ತಿನ್ನೊಂದುಂಟಲ್ಲ ಅದನ್ನು ನಿಮ್ಮ ತಿನ್ನು. ತಲೆಯಲ್ಲಿ ಏನು ಉಳಿಲಿಕ್ಕಿಲ್ಲ. ಏಯ್, ಹಾ. ನನ್ನ ತಲೆಯಲ್ಲೇನಲ್ಲ, ನೀನೇನು ಉಳಿದಿದ್ದ ಹಾಗೆ ಮಾಡ್ತೇನೆ. ಉಕ್ಕುತ್ತಾ ಉಂಟು. ಬರ್ತೀಯಾ? 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 ಬರ್ತೀರಾ? ಬರ್ತೀಯಾ? ಬನ್ನಿ ನೋಡುವ. ಬರುವಲಾಡಿರು ನೀವು ಕರೆಯೊಳಗಗುತ್ತಿರುವ ಬಲುತೊಂದ ಬಾದೆನಗೆ ಬರುವಲಾಡಿರು ನೀವು ಕರೆಯೊಳಗಗುತ್ತಿರುವ ಬಲುತೊಂದ ಬಳಲಿ ಬಿಡಾದಿದೆ ವರ ಕೊಡಲಿಕ್ಕಿವೆ ಬಳಲಿ ಬಿಡಾದಿದೆ ವರ ಕೊಡಲಿಕ್ಕಿವೆ ಹಲವು ಬರಿಯಲಿ ಕೇಳಿ ಬರುವಲಾಡಿರು ನೀವು ಕರೆಯೊಳಗಗುತ್ತಿರುವ ಬಲುತೊಂದ ಬಲ ಬಲ ಬಲ. ನಿಮ್ಮೊಂದಿಗೆ ನಾನು ಯುದ್ಧವನ್ನು ಮಾಡುತ್ತಾ ಹೇಗುಂಟು? ನಾನು ಲೆಕ್ಕ ಹಾಕಿದೆ ಎಷ್ಟು ಸಮಯ ಆಗಿರಬಹುದು ಅಂತ. ನಾವು ಲೆಕ್ಕ ಇಡ್ಲಿಲ್ಲ, ನೀನು ಲೆಕ್ಕ ಹಾಕಿದ್ಯಾ? ನನಗೆ ಲೆಕ್ಕ ಗೊತ್ತುಂಟು. ಒಟ್ಟು ಎಷ್ಟು ಪೆಟ್ಟಾಯ್ತು? ಪೆಟ್ಟು ಆಯ್ತು, 5,000 ಪೆಟ್ಟುಗಳಾಯ್ತು. 5,000 ಪೆಟ್ಟಾಯ್ತು. ಅಷ್ಟೇ. ನಾನು ಒಬ್ಬನೇ 5,000 ಪೆಟ್ಟು ಕೊಟ್ಟಿ. ತಿಂದದ್ದ? ಅಲ್ಲ, ಕೊಟ್ಟ ಕೊಟ್ಟದ್ದು. ಅದೊಂದು 2.5 ನಿನಗೆ ಬಿದ್ದಿರಬೇಕು. ಹಾಗಿದ್ರೆ ಪರಸ್ಪರ 2.5 ಪೆಟ್ಟು ತಿಂದಿದ್ದೀರಿ. 5 ಕೊಟ್ಟಿದ್ದೇವೆ. 5,000 ನಮ್ಮದು ಹಾಗೆ ನಾವು ಇಟ್ಟುಕೊಂಡು ಕೊಡುವುದು. ಇಟ್ಟುಕೊಂಡೇ ಕೊಡುವುದು. ಒಳ್ಳೆಯದದು. ಅದು ಯುದ್ಧ ಏನೋ ಆಯಿತು. ಆದ್ರೆ ಇಲ್ಲಿ ತನಕ ಯುದ್ಧದಲ್ಲಿ ಸೋತವರು ನೀವು. ಸೋಲು ನೀನು ಬೇಗ ಸೋಲು. ಸೋಲು ಬೇಗ ಸೋಲು. ಯುದ್ಧ ಮುಗಿಲಿ. ಸೋಲು ಮುಗಿತಾ ಅಲ್ಲಿಗೆ? ಮತ್ತೆ ತಿನ್ನು. ಹಾಗಿದ್ರೆ ಸಂತೋಷವಾಯಿತು. ಸೋತಿಯಾ? ನಮ್ಮ ಸ್ಪರ್ಧೆಯಲ್ಲಿ ಅಥವಾ ನಮ್ಮೊಂದು ಆಟದಲ್ಲಿ ವಿಶೇಷದ ಏನು? ಸೋತವರಿಗೆ ಏನಾದರೂ ಕೊಡುವುದು. ಸೋತವರಿಗೆ ಕೊಡು. ಹೌದು. ಆದ್ರಿಂದಾಗಿ ನೀವು ಈಗ ಸೋತವರು ಯಾರು, ಕೊಡುವವರು ಯಾರು? ಸೋತವರು ನೀವು. ನಿಮಗೆ ಏನು ಬೇಕೋ ಅದನ್ನು ಕೊಡ್ತೇನೆ ನಾನು. ಸೋತವರಿಗೆ ಕೊಡು. ಅಲ್ಲ,
ಸೋತವರು ಇಲ್ವಾ? ಸೋತವರಿಗೂ ನಾವು ಹೇಳಿದ್ದೆ, ಸೋತವರಿಗೆಲ್ಲ ಗೆದ್ದವರಿಗೆ ಕೊಡುದಲ್ವಾ? ಹೌದು. ಈಗ ಗೆದ್ದವರಿಗೆ ಕೊಡಬೇಕು. ಗೆದ್ದವರಿಗೆ ಆದ್ರೂ ನಮಗೆ ಕೊಡುದವ? ಹೌದು. ಈಗ ಸೋತವ ಅವ, ಗೆದ್ದವರಿಗೆ ಕೊಡುವುದು ಅಂತಾದ್ರೂ ನಮಗೆ ಬೇಡ. ಬೇಡ. ಸೋತವರಿಗೆ ಅವ ಕೊಡುವುದಾದ್ರೂ ನಮಗೆ ಬೇಡ. ತಡಿ. ಏನು ಬೇಕಾದ್ರೂ ಕೇಳ್ಬೋದು. ಏನು ಬೇಕಾದ್ರೂ. ಏನು ನೀನು ಏನು ಬೇಕು ನಿನಗೆ? ನೀ ಕೊಡುವವ ಯಾರು? ಏನು? ಗೆದ್ದವರು ನಾವು. ನಮ್ಮಲ್ಲೊಂದು ಕ್ರಮ ಉಂಟು. ಏನು? ಗೆದ್ದ ನಾವೇ ಕೊಡುವುದು. ಈ ಬಾರಿ ನೀವು ಕೊಡುದು ಬೇಡ. ನಮ್ಮ ದೊಡ್ಡಸ್ತಿಗೆ ಅದು. ಅಲ್ಲ, ನಂದು ಸೋತವರಿಗೆ ಕೊಡು. ನಾನು ನನ್ನ ಕೈ ಕೊಟ್ಟ ಕೈ ಅದು. ನಿನ್ನ ಕೈ ಕೊಟ್ಟ ಕೈ ನನಗೆ ಕೊಟ್ಟ ಕೈಯೇ. ಕೊಟ್ಟ ಕೈಯೇ ಸೋತು ಹೋಗಿ. ಕೈ ಕೊಟ್ಟದ್ದಲ್ಲ, ಕೊಟ್ಟ ಕೈ. ಕೊಟ್ಟ ಕೈ. ಹೌದು ಹೌದು. ನಾವೇ ಕೊಡ್ತೇವೆ ನಿನಗೆ. ಬಹಳ ಬೇಗ ಸುಲಭದಲ್ಲಿ. ಏನು ಬೇಕು? ನಿಂಗೆ ಏನು ಬೇಕು? ನೀವು ಕೊಡು. ನಾವು ಕೊಡುವವರು, ನೀ ಪಡೆಯುವ. ಬೇಗ ಕೇಳು, ಕೊಡ್ತೇವೆ. ಯೋಚಿಸಿ ಕೇಳು. ನಾನು ಉಂಟಲ್ಲ, ಎಷ್ಟು ಬೇಕಿದ್ರು ಉಂಟು. ನಿಮ್ಮಂತವನು ಒಬ್ಬರಿಬ್ಬರನ್ನು ನೋಡಿದ್ದಲ್ಲ, ನಾನು ಹಲವಾರು ಮಂದಿಯನ್ನು ನೋಡಿದ್ದೇನೆ. ಎಲ್ಲ ಸೋತದ್ದೇ. ಹಾಗಲ್ಲ, ಈ ದೊಡ್ಡ ದೊಡ್ಡ ಮೀಸೆ ಇಟ್ಟುಕೊಂಡು ಬರ್ತಾರೆ, ಕೊಡ್ತೇನೆ ಅಂತ ಹೇಳುವುದು ಮಾತ್ರ. ಅನಂತರದಲ್ಲಿ ಕೊಡುವಾಗ ಅವರೇ ಇರುವುದಿಲ್ಲ. ಹಾಗೆ ಅಂತ ಮೀಸೆ ಇಲ್ಲದಿದ್ದವರಾದ್ರೂ ಕೊಡುವ ಹಾಗಾಗಿ ಅಲ್ವಾ? ಆದ್ರೆ ನಾನು ಕೊಡ್ತೇನೆ ಅಂತ ಹೇಳಿದ್ದು. ಈಗ ನೀವು ಕೊಡುವುದಾಗಿದ್ರೆ ತೆಗೆದುಕೊಳ್ಬಾರ್ದು ನನಗೇನಿಲ್ಲ. ನಮ್ಮ ಜೀವನವೇ ಹಾಗೆ, ಒಬ್ಬ ಕೊಡಬೇಕು, ಇನ್ನೊಬ್ಬ ಹೌದು. ನೀವು ಕೊಡ್ತೇವೆ ಅಂತ ಹೇಳಿ ನಾನು ಒಪ್ಪುವ ಹಾಗಬೇಕೋ ಬೇಡವೋ? ನಾನು ಒಪ್ಪಲಿಕ್ಕೆ ಆಗುದಿಲ್ಲ. ನೀನು ಒಪ್ಪು, ಕೊಡ್ತೇವೆ. ನನ್ನ ಹಾಗಾಗುವುದಿಲ್ಲ. ನೀವು ನಾನು ಒಪ್ಪಬೇಕು ಅಂತಿದ್ರೆ ನೀವು ಕೊಡ್ತೇವೆ ಅಂತ ಪ್ರಮಾಣ ಪೂರ್ವಕವಾಗಿ ಕೊಡ್ಬೇಕು. ಪ್ರಮಾಣ ಪೂರ್ವಕ ಅಂತ ಹೇಳಿದ್ರೆ ಹೇಗೆ? ಅದು ಪ್ರಮಾಣ ಪೂರ್ವಕವಾಗಿ ನಾನು ನುಡಿಯುತ್ತೇನೆ. ನಾನು ಕೊಡ್ತೇನೆ ಕೊಡ್ತೇನೆ ಸತ್ಯವನ್ನೇ ನುಡಿಯುತ್ತೇವೆ, ಕೊಡ್ತೇವೆ ಕೊಡ್ತೇವೆ ಕೊಡ್ತೇವೆ. ನನಗೆ ಹಾಗಾಗುದಿಲ್ಲ. ಭಾಷೆ ಕೊಡಬೇಕು. ಭಾಷೆ? ಹೌದು. ಭಾಷೆ ಅಂದ್ರೆ ಹೇಗೆ? ಭಾಷೆ ಅಂದ್ರೆ ನಾವು ಭಾಷೆಯಲ್ಲೇ ಕೊಟ್ಟದಲ್ವಾ? ಹಾಗಿದ್ರೆ ಒಂದು ಕೆಲಸ ಮಾಡಿ, ಕೈ ತಟ್ಟಿ ಭಾಷೆ ಕೊಡಿ. ಕೈ ತಟ್ಟಿ ಕೊಡ್ತೇವೆ 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 ಕೊಡ್ತೇವೆ. ಇದು ಕೈ ಕೊಡ್ತೀರಾ? ಕೈ ತಟ್ಟಿ ಭಾಷೆ ಭಾಷೆ ಕೊಟ್ಟ ಹಾಗಾಗುವುದಿಲ್ಲ. ಒಂದು ಭಾಷೆ ಕೊಡುವ ಕ್ರಮ ಹೇಗೆ? ಯಾರಿಗೆ ಕೊಡ್ತೇವೆ ಅಂತ ಮಾತು ಕೊಡ್ತೇವೆ ಅವನ ಉಭಯ ಕರಗಳನ್ನು ತಟ್ಟಿ ನೀನು ಕೇಳಿದ್ದನ್ನು ಕೊಡ್ತೇವೆ. ಅಷ್ಟು ಕೊಟ್ಟರೆ ಮೈ ಇಡೀ ತಟ್ಲಿಕ್ಕೆ ಆಗ್ತದೆ, ನಿನ್ನ ಕೈಗೊಂದು ತಟ್ಲಿಕ್ಕೆ ಆಗುದಿಲ್ಲ. ಕೊಡಿಯಪ್ಪ. ನಾವು ಕೊಡ್ತೇವೆ 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 ಎನ ಕೈಗೆ ಕಡುರೆಕ್ಕದರ ಮರ್ತಿಪಗೆ ಸಿಕ್ಕಿದನೆಲ್ಲವ ಮುಕ್ಕುವ ನಿಮ್ಮಯ, ಸಿಕ್ಕಿದನೆಲ್ಲವ ಮುಕ್ಕುವ ನಿಮ್ಮಯ, ಹುಕ್ಕಿದ ಕಾಯವನೆದುರಿದಿದೆ ಎನ ಕೈಗೆ ಕಡುರೆಕ್ಕದರ ಮರ್ತಿಪಗೆ ಕಡುರೆಕ್ಕದರ ಕೊಡ್ತೇವೆ ಕೊಡ್ತೇವೆ. ಕೊಟ್ಟದ್ದು ಮಾತು ಕೊಟ್ಟ ಆಗಿದೆ, ಇನ್ನು ಕೊಡುವುದು ಮಾತ್ರ ಬಾಕಿ ಇರುವುದು. ಹಾಗಾದ್ರೆ ನಾನು ಕೇಳಬೇಕಲ್ವಾ? ಕೇಳುವುದಕ್ಕೆ ಸಿದ್ಧ. ಏನು ಬೇಕಾದ್ರೂ ಕೊಡ್ತೇವೆ. ಸರಿ, ನನಗೇನು ಬೇಕಾಗುವುದಿಲ್ಲ. ನಿಮ್ಮಿರುವರ ತಲೆಯನ್ನು ಅಯ್ಯೋ ತಮ್ಮ ನೀ ನನ್ನ ನಿಂಗುರಿಗಿಮ್ಮೆಯನ್ನನು ತಮ್ಮ ನೀ ನನ್ನ ನಿಂಗುರಿಗಿಮ್ಮೆಯನ್ನನು ಕರೆಯುವನು ಖಾತಿ ದಿನ ಬೊಮ್ಮನ ಕರ್ಮದ ಮರ್ಮ ಬರಿವರ್ಯಾರೋ ಬೊಮ್ಮನ ಕರ್ಮದ ಮರ್ಮ ಬರಿವರ್ಯಾರು ಅಮ್ಮಯಾರುಳು ಆಗಿದ್ದರೇನೋ ಅಮ್ಮನೀ ಅಣ್ಣನಿಲ್ಲೊಮ್ಮೆಯಲ್ಲನು ಕರೆಯ ತಮ್ಮ ತಮ್ಮ ಕೊನೆಯ ಬಾರಿಗೆ ನನ್ನನ್ನೊಮ್ಮೆ ಅಣ್ಣ ಅಂತ ಕರೆಯೋ.
ನೀನು ಹೇಗಿದ್ರು ಸಾಯುವವನಲ್ಲವೇ? ಅಣ್ಣನಿಗಾಗಿ ಜೀವ ಕೊಡುವ ನೀನು ಅಣ್ಣ ಮಧು ಕರೆದು ಹೋಗಿ ಅವ ಹೇಳಿದಾಗೆ ಜೀವ ಬಿಡು. ಅಣ್ಣ, ಹಿರಿಯರಾದವರೇ ಮೊದಲೇ ಹೋಗಬೇಕು ಅಂತೇಳಿ ನನಗೆ ಜ್ಞಾನ ಸ್ಫುರಿಸುತ್ತಾ ಉಂಟು. ತಮ್ಮ ಅಂತೇಳಿ ನನ್ನನ್ನೊಮ್ಮೆ ಕೊನೆಯ ಬಾರಿಗೆ ಕರೆದು ಪ್ರಾಣ ಕೊಡಣ್ಣ, ಅಣ್ಣನಿಗಾಗಿ ನೀನು ಸಾಯೇ ತಮ್ಮ, ಅಣ್ಣನಿಗಾಗಿ ಸಾಯೋ, ಮಾತಿಗಾಗಿ ಸಾಯೋ ಅಣ್ಣ. ನೀನು ಸಾಯಿ ತಮ್ಮ, ಮಾತು ನೀನು ಸಾಯಿ ತಪ್ಪಿಬೇಕಣ್ಣ. ನೀನು ನಾವ್ಯಾಕೆ ಸಾಯ್ಬೇಕು? ಅವ ಉಪಾಯ ಮಾಡಿದ, ನಾವು ಉಪಾಯ ಮಾಡುವ. ಹೀಗೆ ಮಾಡಿದ್ರೆ ಹೇಗೆ, ಹಾಗೆ ಮಾಡಿದ್ರೆ ಹೇಗೆ, ಹೀಗೆ ಮಾಡಿದ್ರೆ ಹೇಗ, ಹೇಗೆ ಅಂತ ನನ್ನ ಹತ್ರ ಹೇಳೋದು ನಿಂಗೆ ಗೊತ್ತಿಲ್ಲ. ಅಲ್ಲ, ನಿನ್ನ ತಲೆಯಲ್ಲಿ ಏನುಂಟು ಅಂತ ನನಗೆ ಗೊತ್ತಾಗ್ಬೇಕಲ್ಲ. ಒಪ್ಪಿದ್ದೇವೆ, ಕೊಡಿ. ನೀವು ಬಹಳ ಬುದ್ಧಿವಂತ. ಬೇಗ ಆಗಬೇಕಲ್ಲ ಇದು, ಹಾಗಾಗಿ ಬೇಗ ಬೇಗ ಆಗ್ಲಿಕ್ಕೆ ನಾನೊಂದು ಹೇಳ್ತೇನೆ. ನಾವು ನಿನಗೆ ತಲೆ ಕೊಡ್ಬೇಕಲ್ಲ, ಭಾಷೆ ಕೊಟ್ಟಿದ್ದೇವಲ್ಲ, ಗೆದ್ದವರು ನಾವು ಕೊಟ್ಟ ಭಾಷೆ ನಾವು ಹೇಳಿದ ಹಾಗೆ ತೀರಿಸಬೇಕು. ಆಯ್ತಪ್ಪ. ನಮ್ಮ ತಲೆ ಕಡಿಮೆ, ಎಲ್ಲೋ ಆಕ್ಷೇಪವೇ ಇಲ್ಲ. ಬನ್ನಿ ಆಗಿದ್ರೆ ಕಡಿಬಹುದು. ಎಲ್ಲಿಯೂ ನೀರು ವಿಶಾಲವಾದ ನಮ್ಮ ದೇಹಕ್ಕೆ ತಾಗದ ಹಾಗೆ ನಮ್ಮನ್ನ ಕತ್ತರಿಸಿ ತೆಗೊಳ್ತಿದ್ದಾದ್ರೆ ಕಡಿಯಬಹುದು. ಸಿಕ್ಕಿಬಿದ ಮಧುಕೈಟ ಬರೇ, ನಿಮ್ಮ ಅವಸಾನವನ್ನು ನೀವೇ ಕಂಡುಕೊಂಡಂತೆ ಆಯಿತು. ಯಾಕೆ? ಸಾಮಾನ್ಯ ಭೂಲೋಕದಲ್ಲಿ ಒಬ್ಬ ಬಡಪಾಯಿ ಮನುಷ್ಯನು ಕೂಡ ಸಾಯೋ ಹೊತ್ತಿನಲ್ಲಿ ಯಾರಾದ್ರೂ ಒಂದು ತೊಟ್ಟು ನೀರು ಹಾಕಲಿ ಅಂತ ಕಾಯುತ್ತಾನೆ. ಅಂಥದ್ರಲ್ಲಿ ಒಂದು ತೊಟ್ಟು ನೀರು ಸೋಂಕದ ರೀತಿಯಲ್ಲಿ ಕೊಲ್ಲು ಅಂತಂದ್ರೆ ನೀರು ಎಂಬ ಶಬ್ದಕ್ಕೆ ಜೀವನ ಅಂತ ಕರೆಯುವುದು. ಅನ್ನದ ಮುದ್ದೆ ಜೀವನ ಅಲ್ಲ. ಮೂರ್ಛಿತನಾಗಿ ಬಿದ್ದ ವ್ಯಕ್ತಿ ಚೇತರಿಸಿಕೊಳ್ಳಬೇಕು ಅಂದ್ರೆ ಅವರ ಮುಖಕ್ಕೆ ಅನ್ನದ ಮುದ್ದೆ ಮೆತ್ತುವುದಲ್ಲ, ಹೊರತು ನೀರನ್ನು ಸಿಂಪಡಿಸಬೇಕು. ಆದ್ರಿಂದಲೇ ಜೀವನ ಎಂಬ ಹೆಸರು ಇರುವುದು ನೀರುವುದಕ್ಕೆ, ನೀರಿಗೆ. ಹಾಗಿರುವಾಗ ನೀರಿನ ಸ್ಪರ್ಶ ಬೇಡ ಅಂತ ಜೀವನ ಬೇಡ ಅಂತಲೇ ಬಯಸಿದವರು. ನೀರಿಗೆ ಮೈ ಸೋಕದ ಹಾಗೆ ಕತ್ತರಿಸ್ತಿದ್ದಾದ್ರೆ ಕತ್ತರಿಸ. ಆದ್ರಿಂದಲೇ ಎನ್ನ ಜಂಘೆಯನ್ನು ವಿಸ್ತೃತವಾಗಿ ಬೆಳೆಸಿದ್ದೇನೆ. ನಿಮ್ಮಿರುವರ ಶಿರವನ್ನಿಡಿ ನೀರು ಸೋಂಕ. ಮಧುಕೈಟವರ ವಧೆಯಾಗಿದೆ. ಯುದ್ಧವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಯುದ್ಧವನ್ನು ವಿರಮಿಸಿ ನಾನೇ ಕೇಳಿದವ. ಆವಾಗ ಅವರ ನಾಲಿಗೆಯಲ್ಲಿ ನಿಂತಹ ದುರ್ಗೆ ಒಂದು ಮಾತನ್ನು ಹೇಳಿದರು, ನಾವು ಕೊಡ್ತೇವೆ ಅವರ ಕೇಳುವುದು. ಆ ಮೂಲಕವಾಗಿ ಮಧುಕೈಟವರ ವಧೆಗೆ ಒಂದು ವೇದಿಕೆ ನಿರ್ಮಾಣವಾದ ಹಾಗಾಯಿತು. ಎಂದ ಮಾತ್ರಕ್ಕೆ ಮಧುಕೈಟವ ವಧೆ ಎಂಬುದೇ ಆಗಬಾರದಲ್ಲ, ಇದರಿಂದ ಏನಾದರೂ ಒಂದು ಬೇಕು. ಕಸದಿಂದಲೂ ರಸವನ್ನು ತೆಗೆಯುವ ಗುಣ ನಮ್ಮಲ್ಲಿ ಬೇಕು. ಆದ್ದರಿಂದಲೇ ನಾನು ನೋಡುತ್ತಾ ಇರುವಂತೆ ವಿಶಾಲವಾದಂತಹ ಜಲರಾಶಿಯಲ್ಲಿ ಆ ಮಧುನಾಮಕ ದೈತ್ಯನ ಮೇಧಸ್ಸೆಲ್ಲ ಆವರಿಸಿಕೊಳ್ಳುತ್ತಾ ಉಂಟು. ಹಾಗಿದ್ರೆ ಸೂಕ್ಷ್ಮವಾದ ಈ ಮೇಧಸ್ಸಿನಿಂದಲೇ ಮೇದಿನಿಯನ್ನು ನಿರ್ಮಿಸುವುದರ ಮೂಲಕವಾಗಿ ಇದರಲ್ಲಿ ನಾನು ಸಂಕಲ್ಪಿಸಿದಂತೆ ಸೃಷ್ಟಿಯಾದಿಗಳನ್ನು ಮಾಡುತ್ತೇನೆ. ಮುಂದೆ ಏನು ಅಂತ ನೋಡೋಣ. ಮುಟ್ಟಿ ಬಂದೀಗ ಪುತ್ರನೈ ಮಹಿಷಾಖ್ಯನಂದೊಳಗೆ ಬಂದಿದ್ದನು ಬಹು ವಿಭವದಲ್ಲಿ.
ಯಕ್ಷರು ತಿರುಗಾಡುವಂತಹ ಪ್ರದೇಶ ಎನ್ನುವುದು ತಿಳಿಯಿತು. ನೋಡಿದರೆ ಭಸ್ಮ, ಕಣ್ಣ ಮುಂದೆ ಭಸ್ಮ ಕಾಣುತ್ತಾ ಇದೆ. ಯಾರತ್ತಿದು ಭಸ್ಮ? ನನ್ನ ತಾಯಿಯಾದಂತಹ ರಂಭಿಯದ್ದು. ಹಾಗಿದ್ರೆ ಯಾಕೆ ಸತ್ತಳು? ತನ್ನ ಗಂಡನ ಜೊತೆಯಲ್ಲಿ ಜೀವನವನ್ನು ಸಾಗಿಸುವುದಕ್ಕೆ ಅಸಾಧ್ಯವಾಗಿ ಈಕೆ ಚಿತೆಯನ್ನು ಏರಿದ್ದಾಳೆ. ಕಾಡು ಕೋಣನ ಜೊತೆ ಹೋರಾಡಿದಂತಹ ನನ್ನ ಎರಂಬಾಸುರ ಗತಿಸಿ ಹೋಗಿದ್ದಾನೆ. ಗಂಡನಿಲ್ಲದ ವೇದನೆಯನ್ನು ಹೊತ್ತಂತಹ ಆಕೆ ತಾನೇ ಉರಿದು ಹೋಗಿದ್ದಾಳೆ. ಆ ಶರೀರದಿಂದಲೇ ಹುಟ್ಟಿ ಬಂದವ ಮಹಿಷಾಸುರ. ನನ್ನನ್ನು ಕಂಡಾಕ್ಷಣವೇ ನನ್ನ ಜಾತಿಯ ಕೋಣಗಳೆಲ್ಲ ಹರಿದು ಬಿದ್ದು ಓಡುವುದಕ್ಕೆ ಪ್ರಾರಂಭಿಸಿದವು. ಆದರೆ ನನ್ನನ್ನು ನಾನೇ ನೋಡಿಕೊಂಡರೆ ಸೂರ್ಯನಿಗಿಂತ ಹೆಚ್ಚು ಬೆಳಕುಳ್ಳವನಾಗಿದ್ದೇನೆ. ಮಾತ್ರವಲ್ಲ, ನನ್ನಯ್ಯನಾದಂತಹ ರಂಭನಿಗೆ ಅಗ್ನಿದೇವನಿದ್ದಂತಹ ಅವರ ಪ್ರಕಾಶಮಾನವಾಗಿ ಬೆಳಗುವಂತೆ ಹಾಗೆ ಅಜೇಯತ್ವವನ್ನು ಪ್ರಾಪ್ತಿಸಿದ್ದಾನೆ. ರಂಭಾಸುರ ಅವನ ಮಗನಿಗೆ ಬೇಕಾದಂತಹ ವರಪ್ರಾಪ್ತಿಯನ್ನು ಪಡೆದುಕೊಂಡೇ ಗತಿಸಿ ಹೋಗಿದ್ದಾನೆ. ಅಷ್ಟೇ ಅಲ್ಲವಲ್ಲ, ವಾಯುದೇವ ಜೀವರಾಶಿಗಳು ಬದುಕಿ ಉಳಿಬೇಕು ಅಂತಿದ್ರೆ ಆ ಜೀವಿಗಳ ಶರೀರದಲ್ಲಿ ವಾಯುದೇವ ಸಂಚರಿಸಬೇಕು. ಆದರೆ ಮಾತ್ರ ಹುಟ್ಟಿದ್ದು ಸಾಯುವಲ್ಲಿಯವರೆಗೆ ಪ್ರಕಾಶಿಸುವುದಕ್ಕೆ ಸಾಧ್ಯ. ಅಂತಹ ವಾಯುದೇವ ಮೂರು ಲೋಕವನ್ನು ತನ್ನ ಅಧೀನದಲ್ಲಿಟ್ಟುಕೊಂಡವ. ಅಂತಹ ವಾಯುದೇವನ ಕೃಪೆಗೆ ಪಾತ್ರನಾದವನು ನಾನು. ಕಾಮರೂಪಿ ಬೇಕಾದ ಸಮಯಕ್ಕೆ ಬೇಕಾದಂತಹ ವೇಷವನ್ನು ಧರಿಸಿಕೊಳ್ಳಬಹುದಾದಂತಹ ಸಾಮರ್ಥ್ಯ ನನ್ನಲ್ಲಿದೆ. ವಾಯುದೇವನು ನನಗೆ ಗಣನೆಗೆ ಬರುವವರೇ ಅಲ್ಲ. ಆದರೆ ನನ್ನ ಅವಸಾನ ಹೇಗೆ ಎನ್ನುವುದನ್ನು ನಾನು ತಿಳಿದುಕೊಂಡೇ ಇದ್ದೇನೆ. ಕಾಮಿನಿಯ ಮೇಲೆ ಮರುಳಾಗಿ ಆಕೆಯನ್ನು ಮೋಹಿಸಿದ್ದೇ ಹೌದಾದರೆ ಅಂತಹ ಕಾಮಿನಿಯಿಂದಲೇ ನನ್ನ ಮರಣ. ಇಷ್ಟು ವಿಷಯ ಗೊತ್ತಾಗಿದೆ. ಓಹೋಯ್, ನಾನೊಬ್ಬನೇ ಇಲ್ಲಿ ಸಂಚರಿಸ್ತಾ ಇದ್ದೇನೆ. ಯಾರೋ ಬರುತ್ತಿರುವುದು ಕಾಣಿಸ್ತಾ ಇದೆ. ಬರಲಿ ನೋಡು. ಹೆದರಬೇಡ. ಯಾಕೆ ಬಂದೆ? ಯಾರು ನೀನು ಹೇಳು. ನಿನ್ನನ್ನೇ ಹುಡುಕಿಕೊಂಡು ಬಂದು. ಯಾಕೆ? ಕಾರಣ ಗುಡ್ಡ ಪೇಣನು ಬಂದೆ ನಾನಿಂದು, ಗುಡ್ಡ ಪೇಣನು ಬಂದೆ ನಾನಿಂದು. ಗಟ್ಟಿಗರು ನೀತರಿ, ಗಟ್ಟಿಗರು ನೀತರಿ, ದಿಟ್ಟ ಹೆಜ್ಜೆಯ ನಿರಿಸು ಮುಂದೊಂದು, ದಿಟ್ಟ ಹೆಜ್ಜೆಯ ನಿರಿಸು ಮುಂದೊಂದು. ಇಷ್ಟವಿಷ್ಟ ನೊರಂಬಗಳ ನಾದಷ್ಟು ಕಷ್ಟವ ಪಟ್ಟನೆಂಬುದ.
ತವಕಿಸುತ್ತಾ ಇದ್ದವ. ನನ್ನನ್ನೇ ಯಾಕೆ ಕಾಣಬೇಕು ನೀನು? ಒಂದು ಹಿಂದೆ ನಿನಗೂ ನನಗೂ ಏನು ಸಂಬಂಧ? ಹೇಳಿಕೊಳ್ಳಬೇಕು ಅಂತಾದ್ರೆ ಹಾ, ನಾ ಬಹಳ ಹಳಬ. ಹೌದಾ? ಹೌದಪ್ಪ. ಹಳಬ? ಓಹೋ. ಆದರೆ ಹಾ, ನಿನಗೆ ನನ್ನ ಪರಿಚಯ ಇಲ್ಲ. ಇಲ್ಲ, ನಾನು ನೋಡ್ಲಿಲ್ಲ ಇಷ್ಟವರೆಗೆ. ಹಾ, ಇಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಹಾಗೆ ಅಂತ ಹೇಳಿ ನೀನು ಈಗಾಗಲೇ ನಿನ್ನ ಬಗ್ಗೆ ತಿಳಿದುಕೊಂಡಿರಬಹುದು. ಹಾ, ನಿನ್ನ ತಂದೆ ಯಾರು, ಹ್ಮ್, ತಾಯಿ ಯಾರು, ಹಾ, ಆದ್ರೆ ಅದರ ಹಿಂದಿರಬಹುದಾದಂತ ಒಂದು ಗುಟ್ಟಿನ ವಿಚಾರ ಉಂಟು. ಓಹೋ, ಏನದು? ನಿನ್ನ ಹುಟ್ಟಿನ ಹಿಂದಿರಬಹುದಾದಂತ ಗುಟ್ಟಿನ ವಿಚಾರವನ್ನು ಹಾ, ಹೇಳಬೇಕು ಎಂಬುದಕ್ಕಾಗಿ ಹ್ಮ್, ನಾನು ಅರಸುತ್ತಾ ಇದ್ದವ. ನನ್ನ ಹಿರಿಯರ ಬಗ್ಗೆ ನಿನಗೆ ಗೊತ್ತಿದೆ? ಹೌದಪ್ಪ. ಓಹೋ, ಬೇರೇನೂ ಅಲ್ಲ. ಏನು? ಹಿಂದೆ ಹಾ, ನೀನು ತಿಳಿದ ಹಾಗೆ ನಿನ್ನ ತಂದೆ ರಂಭ ಹ್ಮ್, ಅಲ್ವಾ? ಹೌದು. ರಂಭ ಕರಂಬರೆಂಬವರು ಅದ್ಯಾರು? ಕರಂಬ ಯಾರು? ನಿನಗೆ ಚಿಕ್ಕಪ್ಪ ಆಗ್ತಾನೆ. ಓಹೋ, ತಮ್ಮದಾದಂತಹ ಸಾಮರ್ಥ್ಯದ ಮೂಲಕ ಹಾ, ದಾನವರನ್ನೆಲ್ಲ ಒಟ್ಟುಗೂಡಿಸಿ ನ್ಯಾಯ. ಪಾತಾಳದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ರು. ಹಾ, ತಮ್ಮದಾದಂತಹ ಗುರಿಯನ್ನು ಸಾಧಿಸಬೇಕು ಹ್ಮ್, ಎಂಬುದಕ್ಕಾಗಿ ಹಾ, ನಿನ್ನ ಚಿಕ್ಕಪ್ಪ ಹ್ಮ್, ತಪಸ್ಸನ್ನು ಮಾಡುವುದರ ಮೂಲಕ ಹಾ, ಒಂದು ಲಕ್ಷ್ಯವನ್ನು ಭೇದಿಸಬೇಕು ಅಂತ ಹೊರಟ ಕಾಲದಲ್ಲಿ ಹ್ಮ್, ದೇವೇಂದ್ರ ಮೋಸದಿಂದ ಅವನನ್ನು ಕೊಂದ. ನನ್ನ ಚಿಕ್ಕಪ್ಪನನ್ನು? ಹೌದಾ? ಕರಂಬಾಸುರನನ್ನು ಕೊಂದ? ಕೊಂದ. ಓಹೋ, ಹಾಗಾದ್ರೆ ಲಕ್ಷ್ಯವನ್ನು ಭೇದಿಸಬೇಕು ಅಂತ ಗುರಿಯನ್ನು ಹೊಂದಿದಂತ ನಿನ್ನ ಅಪ್ಪ ಹಾ, 3 ಲೋಕಗಳಲ್ಲಿಯೂ ವಿಜಯಿಯಾಗಬೇಕು, ಹ್ಮ್, ನ್ಯಾಯವಾಗಿ ನಮಗೆ ದೊರಕಬೇಕಾದಂತಹ ಸುರಪೀಠವನ್ನು ವಶಪಡಿಸಿಕೊಳ್ಬೇಕು, ಹಾ, ಹೀಗೆ ಪ್ರಯತ್ನಶೀಲರಾಗಿದ್ದ. ಹ್ಮ್, ಆದ್ರೆ ಏನು? ನಿನ್ನಪ್ಪ ಹಾ, ಪಾತಾಳವನ್ನು ಬಿಟ್ಟು ಹ್ಮ್, ಇಲ್ಲಿಯೇ ಕಾಡಿನ ಪ್ರದೇಶದಲ್ಲಿ ತಿರುಗುತ್ತಾ ಇರುವಾಗ ಹಾ, ಒಂದು ಘಟನೆ ನಡೆದು ಹೋಯಿತು. ಏನು ನಡೆಯಿತು? ಒಂದು ಮಹಿಷಿಯನ್ನು ಕಂಡಾಗ ಹಾ, ಅವಳ ಮೇಲೆ ಆ ಕಾಲದಲ್ಲಿ ಯಾಕೆ ಮನಸ್ಸಾಯಿತೋ ಗೊತ್ತಿಲ್ಲ, ಹ್ಮ್, ಮಹಿಷನಾಗಿ ಅವಳನ್ನು ಸೇರುವುದರ ಮೂಲಕ. ನನ್ನಪ್ಪ ಅಸುರವೀರ. ಹೌದು, ಮಹಿಷಿಯನ್ನು ಕಂಡ ತಾನು ಮಹಿಷನಾದ. ಮಹಿಷನಾಗುವುದರ ಮೂಲಕ ಅವಳನ್ನು ಸೇರಿದಾಗ ಹಾ, ಜನಿಸಿದವ ನೀನು. ಓಹೋ, ನನ್ನ ತಾಯಿ ಗರ್ಭಿಣಿಯಾದ. ಹೌದು. ಹಾಗೆ ಅಂತೇಳಿ ಅಲ್ಲಿಗೆ ಮುಗೀತು ಇಲ್ವಾ? ನಿನ್ನಪ್ಪ ಮಹಿಷನಾಗೆ ಇರುವ ಕಾಲದಲ್ಲಿ ಹಾ, ಇನ್ನೊಂದು ಕೋಣ ಬಂದು ನಿನ್ನ ಅಪ್ಪನವರೇ ಹೌದಾ? ಹೌದಪ್ಪ. ಹಾಗಿದ್ರೆ ಅಪ್ಪನಿಗಿಂತಲೂ ಬಲಿಷ್ಠ ಅಂತ ಆಯ್ತು. ಹಾಗೆ ಅಂತೇಳಿ ಹಾ, ಇದಕ್ಕಿಂತಲೂ ಮೂಲ ಕಾರಣ ಏನು ಗೊತ್ತುಂಟು? ಏನು? ನಿನ್ನ ಅಪ್ಪ ಪುನಃ ಮರಳಿ ತನ್ನದಾದಂತಹ ಪಾತಾಳ ಲೋಕಕ್ಕೆ ಹೋದ್ರೆ ಹ್ಮ್, ಅಲ್ಲಿ ಅವನಿಗೆ ಸ್ಥಾನ ಇಲ್ಲ. ಅದ್ಯಾಕಿಲ್ಲ? ಒಂದರ್ಥದಲ್ಲಿ ನಿನ್ನ ಅಪ್ಪನ ಜೊತೆಯಲ್ಲೇ ಇದ್ದವರು ಓಹೋ, ಯಾವಾಗ ಮಹಿಷಿಯನ್ನು ಕೂಡಿದ ಹಾ, ಎಂಬುದನ್ನೇ ಒಂದು ನೆಪವಾಗಿಸಿ ಹ್ಮ್, ಸಿಂಹಾಸನಕ್ಕೆ ನೀ ಬಾಹಿರ ಎಂಬುದಾಗಿ ಕಳಿಸಿಬಿಟ್ರು. ಹೊರಗೆ ಹಾಕಿದರು. ನಂತರದಲ್ಲಿ ಇಲ್ಲಿ ನಿನ್ನ ಅಪ್ಪನು ಮಡಿದನು. ಹಾ, ಆದ್ರೆ ಈ ಎಲ್ಲಾ ವಿಚಾರವನ್ನು ನಾ ತಿಳಿಯುವುದಕ್ಕೆ ಕಾರಣ ಹ್ಮ್, ನಾನು ನಿನ್ನ ಅಪ್ಪನ ಪರಮ ಮಿತ್ರ. ಓಹೋ, ಹಾಗಾಗಿ ನನ್ನ ಮಿತ್ರನಿಗೆ ಆದಂತಹ ಅನ್ಯಾಯಕ್ಕೊಂದು ಸೇಡನ್ನು ತೀರಿಸಬೇಡುವ. ನಾನು ಮುಂದೇನು ಮಾಡಲಿ? ಅದಕ್ಕಾಗಿ ನೀ ಮಾಡಬೇಕಾದ್ದು ಒಂದೇ, ಯಾವುದು? 2 ಪ್ರಧಾನ ಲಕ್ಷ್ಯಗಳು. ಹಾ, ನೀನು ಇಲ್ಲಿಯೇ ಈ ಕಾಡಿನಲ್ಲಿ ಇರಬೇಕಾದವಲ್ಲ. ಮತ್ತೆ ನನಗೆ ನಾಡು ಯಾರು ಕೊಡ್ತಾರೆ? ಪಾತಾಳ ನ್ಯಾಯವಾಗಿ ನಿನಗೆ ದೊರಕಬೇಕಾದ್ದು. ಓಹೋ, ನಿನ್ನ ಅಪ್ಪ ಅದನ್ನು ಸ್ವಾಧೀನೀಕರಿಸಿಕೊಂಡು ಹಾ, ಆಳ್ವಿಕೆ ಮಾಡುತ್ತಿದ್ದವ. ಹ್ಮ್, ನೀನು ನೇರವಾಗಿ ಅಲ್ಲಿಗೆ ಹೋಗಬೇಕು. ಹಾ, ಅಲ್ಲಿಯ ಅಧಿಕಾರವನ್ನು ನೀನು ಪಡೆದುಕೊಳ್ಬೇಕು. ಹ್ಮ್, ಸಾಕಾಗ್ಲಿಕ್ಕಿಲ್ಲ. ಮತ್ತೆ? ನಿನ್ನ ಚೆಕ್ಕಪ್ಪನ ಮರಣಕ್ಕೂ ಕಾರಣರಾದವರು ಹಾ, ನಮ್ಮ ಅಸುರರ ಒಂದರ್ಥದಲ್ಲಿ ವೈರಿಗಳೇ. ಹ್ಮ್, ದೇವಲೋಕವನ್ನು ನೀ ಗೆಲ್ಲಬೇಕು. ಆಜನ್ಮ ಶತ್ರುಗಳಾಗಿರುವಂತಹ ದೇವತೆಗಳು. ಹಾಗೆ ಹಾ, 3 ಲೋಕದಲ್ಲಿಯೂ ನೀ ವಿಜಯಿಯಾದಿ ಅಂತಾದ್ರೆ ಹ್ಮ್, ನನ್ನ ಮನಸ್ಸಿಗೂ ಸಂತೋಷ ಆಗ್ತದೆ. ಹಾ, ನಿನ್ನ ಅಪ್ಪನ ಮರಣಕ್ಕೆ ಕಾರಣರಾದವರ ಮೇಲೆ ಸೇಡನ್ನು ತೀರಿಸಿದ ಹಾಗೂ ಆಗ್ತದೆ. ನಿನ್ನ ಚಿಕ್ಕಪ್ಪನನ್ನು ಕೊಂದವರ ಮೇಲೆ ಸೇಡನ್ನು ತೀರಿಸಿದಾಗ ಆಗ್ತದೆ. ಅಸುರ ಕುಲ ಉದ್ಧಾರಕ್ಕೆ ನೀ ಕಾರಣ. ಇದರಲ್ಲಿ ನಿನ್ನ ಸ್ವಾರ್ಥ ಏನೂ ಇಲ್ಲ. ಹಾಗೇನೂ ಸ್ವಾರ್ಥ ಇಲ್ಲ. ನನ್ನ ಏಳಿಗೆಗಾಗಿ ಯಥಾರ್ಥ ವಿಚಾರವನ್ನು ತಿಳಿಸುವುದರ ಮೂಲಕ ಹಾ, ನೀ ಮುಂದೆ ಹೇಗೆ ಕಾರ್ಯಪ್ರವರ್ತನ ಆಗಬೇಕು ಅದನ್ನು ತಿಳಿಸಿ ನಿನ್ನನ್ನು ಎಚ್ಚರಿಸುವುದಕ್ಕೆ. ಪಾತಾಳ ಲೋಕದಲ್ಲಿ ಇನ್ನೂ ಇರುವರಿದ್ದಾರೆ. ಖಂಡಿತವಾಗಿಯೂ ನೀ ಪಾತಾಳ ಅವರನ್ನು ಸದಪಡಿಸಿ ನಾನು ವಶಪಡಿಸಿಕೊಳ್ಳಬೇಕು. ಆ ಅಧಿಕಾರ ಪೀಠವನ್ನು ನೀ ವಶಪಡಿಸಿ ನನ್ನ ಲೋಕ ಪಾತಾಳ. ಪಾತಾಳವನ್ನು ನೀ ಸೇರಲೇಬೇಕು. ನೀನು ನನ್ನಪ್ಪನ ಹಿತ. ಖಂಡಿತ ಜನವರು ಕೇಳುವ
ಇಲ್ಲದೇ ಇದ್ದರೆ ನಾನು ಇದೇ ಕಾಡಿನಲ್ಲಿ ಸಾಯುವಲ್ಲಿಯವರೆಗೆ ತಿರುಗಾಡಿಕೊಂಡಿರಬೇಕಾಗಿತ್ತೋ ಏನೋ. ಅಂತವ ಅಲ್ಲ, ನಿನಗೆ ಯೋಗ್ಯತೆ ಉಂಟು ಅಂತ ತಿಳಿಸುವುದಕ್ಕೆ ಬಂದದ್ದು. ನಾನೇನು ಎನ್ನುವುದನ್ನು ಲೋಕಮುಖದಲ್ಲಿ ಯೋಗ್ಯವಾದಂತಹ ಸ್ಥಾನಮಾನ ನಿನಗುಂಟು. ನೀನಿಷ್ಟು ಹೇಳಿದ ಮೇಲೆ ಸುಮ್ಮಗೆ ಉಳಿಯುವವ ನಾನಲ್ಲ. ಸರಿ, ನನ್ನ ವಿರೋಧಿಗಳು ಎಷ್ಟೇ ಪ್ರಬಲರಾಗಿರಲಿ ಅವನನ್ನು ಮಟ್ಟ ಹಾಕಿ ಆ ಲೋಕವನ್ನೇ ಸ್ವಾಧೀನಪಡಿಸಿಕೊಂಡು ತ್ರಿಜಗಾಧೀಶರನ್ನು ಪಡೆದು ನಾಕವನ್ನು ಆಳದೇ ಇದ್ದರೆ ನಾನು ಮಹಿಷಾಸುರನಲ್ಲ. ಆ ವಾರ್ತೆಯನ್ನು ಕೇಳುವುದಕ್ಕಾಗಿಯೇ ನಾ ಕಾತರನಾಗಿ. ಹಾಗಿದ್ರೆ ಅಲ್ಲಿಗೆ ಪಥವನ್ನು ತೋರಿಸುವುದಕ್ಕೆ ನೀನು ತೋರಿಸ್ತೇನೆ. ಹೋಗೋಣ. ನೀನು ಪೆಪ್ಪೆ ಹೊಡೆಯದೇ ಇದ್ರೆ ಈಗ ಅಪ್ಪಚ್ಚಿಯಾಗಿ ಹೋಗ್ತಿದ್ದೆ. ನಾನು ಲೆಕ್ಕ ಹಾಕುವಾಗ ಅಲ್ಲಿ ಕುಳಿತಿದ್ಯಲ್ಲ, ಹೌದು, ಯಾಕೆ ಕುಳಿತೆ? ನನ್ನದೇ ಜಾಗ ಅದು, ನನ್ನ ಜಾಗ ಅದು. ನಾನೀಗ ನಿನ್ನ ಜಾಗದಲ್ಲಿ ಕುಳಿತನ? ಮತ್ತೆ ಈಗ ಅಲ್ಲಿ ಅಪ್ಪಚ್ಚಿ ಆಯ್ತು, ಗೊತ್ತಾಗ್ಲಿಲ್ಲ. ಆಗಲಿ. ನಿನಗೆ ಆ ಜಾಗ ಕೊಟ್ಟದ್ದು ಯಾರು? ನಮ್ಮ ಯಜಮಾನರು. ಹಾಗಿದ್ರೆ ನೀನೊಬ್ಬನೇ ಇರುವುದಲ್ಲ, ನಮ್ಮ ನಿನಗೂ ಯಜಮಾನರಿದ್ದಾರೆ. ಯಜಮಾನರಿದ್ದಾರೆ. ಯಾರು ಅಂತ ಕೇಳಬಹುದಾ? ಪಾತಾಳ. ಈಗ ನಾನು ಪಾತಾಳ ಸರಿ ಆಯ್ತಾ? ಮತ್ತೆ ಪಾತಾಳಕ್ಕೆ ಬಂದದ್ದಲ್ಲ ಇಲ್ಲಿಗೆ. ನಾನು ಪಾತಾಳಕ್ಕೆ ಬಂದಿದ್ದೇನೆ. ಪಾತಾಳದಲ್ಲಿ ಇದು ಯಾವುದು? ಪಾತಾಳದ ಇದು ಈಗ ಮತ್ತೆ ಅದು ನೀನು, ಇದು ಪಾತಾಳದ ಇದು ನೀನು. ಹೌದು. ಇಲ್ಲಿಗೆ ನೀನು ಏನು? ಅಧಿಕಾರಿ. ಅಧಿಕಾರಿ. ಅದಿಲ್ಲ ಮತ್ತೆ ಅಧಿಕಾರಿ ಅಂದಿಯಲ್ಲ, ನನಗೆ ಅವನೇ ಬೇಕು. 6 ಅಡಿ ಅಗಲ 3 ಅಡಿಗೆ ಮಾತ್ರ. ನಿನಗದು ಹೆಚ್ಚಾದೀತ ಅಂತ ಹೊಂಡಕ್ಕೆ ಹೋಗೋಣ ಹಾಕೋದಪ್ಪ. ಅಧಿಕಾರಿ ಅಲ್ವಾ? ಮತ್ತೆ ನಿನಗೇನು ಕೆಲಸ? ಬಂದವರನ್ನ ವಿಚಾರ ಮಾಡೋದು. ವಿಚಾರ? ಹೌದು. ಅಷ್ಟು ಯೋಗ್ಯತೆ ಉಂಟು ನಿನಗೆ? ಮತ್ತೆ ವಿಚಾರಣಾ ಅಧಿಕಾರಿ ಈಗ. ಮತ್ತೆ ಯಾಕೆ ನಿನ್ನ ಕಾರ್ಯದಲ್ಲಿ ಹಿಂದುಳಿದೆ? ನಾನು ಹಿಂದುಳಿದದ್ದು ಯಾಕೆ ಅಂತ ಹೇಳಿದ್ರೆ, ಕೋಡು ಖಂಡಿತಲ್ಲ. ಹೌದು. ಕೋಡು ಕಂಡವ್ರನ್ನ ಮಾತನಾಡುವ ಇದು ಇಲ್ಲ ನನಗೆ. ಹೌದು, ಅದಕ್ಕೆ ಬೇಕಾಗಿ ಹಟ್ಟಿಗೆ ಹೋದ್ರೆ ತೊಂದರೆ ಇಲ್ಲ, ಸ್ವಲ್ಪ ಬೈಯುಲ್ ಹಾಕಬಹುದು ಅಂತ ಲೆಕ್ಕ ಹಾಕಿದ್ದು. ಬೈಯುಲ್ ಹಾಕಿ ಎಂತದ್ದು ಹಾಕುದು? ಬೈಹುಲ್ಲು ಬೇಕಾದಲ್ಲ, ಸಿಟ್ಟು ಬಂದ್ರೆ ನಿನ್ನನ್ನೇ ಸಿಗಿದು ತಿಂತೇನೆ. ಓರಿದ್ದಾನೆ ಮರೆಯವ. ಓಯ್, ಎಲ್ಲಿಂದ ಬಂದದ್ದೀಗ ನೀನು? ನಾನು ಭೂಲೋಕದಿಂದ. ಭೂಲೋಕದಲ್ಲಿ ಎಲ್ಲಿ ಆಯ್ತು ನಿನ್ನ ಊರು? ಎಂತದ್ದು ಹೇಳಿದ್ರಪ್ಪ, ನನಗೆ ನೆನಪಿಲ್ಲ. ಹೋಗಲಿ, ಅಲ್ಲಿಂದಲೇ ಬಂದದ್ದಲ್ಲ. ಯಕ್ಷರು ಸಂಚರಿಸುವಂತಹ ಪುರವಂತೇಳಿ. ಯಕ್ಷಲೋಕದಿಂದ. ಯಕ್ಷಲೋಕ ಅಲ್ಲ, ಯಕ್ಷಲೋಕ ಮೇಲೆ ಯಕ್ಷರು ತಿರುಗಾಡುವಂತಹ ಪ್ರದೇಶ. ಅದರ ಮಧ್ಯಪ್ರದೇಶದಿಂದ ಬಂದದ್ದು. ಹೌದಾ? ಗೊತ್ತಾಗಿದೆ. ಅಲ್ಲಿ ಊರು ಬಿಟ್ಟದ್ದು ನೆರೆ ಬಂತ ನಿನಗೆ? ನೆರೆ? ಮತ್ತೆ ನಾನಿರುವಲ್ಲಿ ಮತ್ತೆ ನೆರೆ ಬರೆ ನೆರೆ ಬರೆ ನನ್ನ ಪ್ರಭಾವದಿಂದಲೇ ನೆರೆ ಬಂದಿತ್ತು. ನಿನ್ನಂತ ಕೋಣ ಇದ್ರೆ ಮಳೆ ಬರುವುದು. ಹಾಗಿದ್ರೆ ಕೋಣ ಬೇಕು ಅಂತ ಆಯ್ತಲ್ಲ, ಕೋಣ ಬೇಕು. ಮಳೆ ಬರಬೇಕಿದ್ರೆ ಕೋಣ ಬೇಕು ಅಂತ ಆಯ್ತಾ ಇಲ್ವಾ? ಹೌದೌದು. ಹಾಗೆ ಹೇಳು. ಈಗ ಬಂದದ್ದು ಯಾಕೆ ಅಂತ ಬೇಕಲ್ಲ? ಬಂದದ್ದು ನನ್ನ ಲೋಕದಲ್ಲಿ ನಿನ್ನ ಅಪ್ಪ ಆಳ್ವಿಕೆ ಮಾಡ್ತಾ ಇದ್ದಾನೆ. ಅಪ್ಪನ ಸುದ್ದಿ ಎತ್ತು ಬೇಡ, ಅವ ಭಾರಿ ಕಷ್ಟದಲ್ಲಿದ್ದಾನೆ, ಅವ ಒಳಗಿದ್ದವನು. ಅದು ಯಾಕೆ ನಿನ್ನ ಅಪ್ಪನ ಹೆಸರು ಹೇಳಿದ್ರೆ ನನಗೆ ಸಿಟ್ಟು ಬರ್ತದೆ. ನನ್ನ ಹತ್ರ ಅಷ್ಟು ಇದರಲ್ಲಿ ನಿಯಮಿತವಾಗಿ ಅಲ್ವಾ? ಚಾಮರನಂತೆ ಚಿಕ್ಷುರನಂತೆ. ಹೌದು, ಚಿಕ್ಸೂರು. ನಿನ್ನ ಅಪ್ಪ ಅಲ್ವಾ? ಹೌದು, ಯಜಮಾನ್ರು. ಅದೇ ವೇತನ ಕೊಡುವವರು, ಹೌದು, ತಿನ್ನುವುದಕ್ಕೆ ಕೊಡುವವರು. ಹೌದು. ಅವರಲ್ಲಿ ಹೋಗಿ ಹೇಳಬೇಕು ಏನಂತ? ಭೂಲೋಕದಿಂದ ಮಹಿಷಾಸುರ ಎನ್ನುವಂತ ಬಂದಿದ್ದಾನೆ. ರಾಜ ಮರ್ಯಾದೆಯಿಂದ ಕರೆದು. ನಿನಗೂ ರಾಜ ಮರ್ಯಾದೆ ಅಲ್ಲೋ ಈಗ? ಆ ಯೋಗ್ಯತೆ ನನ್ನಲ್ಲಿ ಉಂಟು, ಬಂದಿದೆ ಅಲ್ವಾ? ಆ ಅರ್ಹತೆಯನ್ನು ನಾನು ಒಲಿಸಿಕೊಂಡಿದ್ದೇನೆ. ಆಧಾರ ಉಂಟಲ್ಲ, ಎಲ್ಲದಕ್ಕೂ ಬೇಕು ಈಗ. ಅದು ಬಿಟ್ಟು ಬಿಡ್ಲಿಕ್ಕೆ ಇಲ್ಲ. ಅದು ಒಂದಲ್ಲ ಒಂದಕ್ಕೆ ಬೇಕಾಗ್ತದೆ ಆಧಾರ. ಆಧಾರ ಹೃದಯದಲ್ಲಿ ಬರುವುದು. ಯಾವುದು? ಹೃದಯದಲ್ಲಿ. ನಿನ್ನ ಭಾವಚಿತ್ರ ತೋರಿಸಬೇಕು ಅಲ್ಲಲ್ಲಿ. ನಾನೇ ಇರುವಾಗ ಭಾವಚಿತ್ರ ಯಾಕೆ? ಸಾಕಾಗುದಿಲ್ಲ, ಯಜಮಾನರು ತೋರಿಸ್ಬೇಕು ಇಂಥವ ಬಂದದ್ದು ಅಂತ. ಅಲ್ಲಲ್ಲಿ ತಪಾಸಣೆ ಮಾಡ್ತೇನೆ ನಿನ್ನೀಗ.
ಮೂಲಾಧಾರ ಉಂಟು ಸಾಕ, ಮೂಲಾಧಾರ ಇದ್ರೆ ಆಗ್ತದೆ. ಮೇಲೆ ಸಹಸ್ರಾರ ಉಂಟು ಅದು ಸಾಕು. ಉಂಟು, ಅದು ಉಂಟು, ಅದು ಸಾಕಾಗ್ತದೆ. ಮತ್ತೆ ಆ ಎರಡು ಆಧಾರ ಇರುವಾಗ ಉಳಿದ ಆಧಾರ ಯಾಕೆ? ಕೆಲವು ಕೇಳುವ ಪ್ರಶ್ನೆ ಮತ್ತೆಂತಲ್ಲ, ಬೇಕು ಅಂತಲ್ಲ, ಒಂದು ಕೇಳಿಸುವುದು. ಆಗ್ಲಿ. ಹೌದು. ನನಗೆ ನಾನೇ ಆಧಾರ, ಆಗ್ಲಿ. ನಿನಗೆ ನೀನೇ ಆಧಾರ. ಹೌದು. ಹಾಗೆ ಹೇಳು. ಹಾ. ಮಹಿಷಾಸುರ ಬಂದಿದ್ದಾನೆ, ಹಾ. ನನ್ನನ್ನು ಕರಕೊಂಡು ಹೋಗಿ ಪಟ್ಟಾಭಿಷಕ್ತರನ್ನಾಗಿಸಿದ್ರೆ ಅವರು ಉಳಿತಾರೆ. ಹಾ. ಇಲ್ಲ, ಹಾ. ಕೋಡಿನಿಂದ ತಿವಿದು ಅವರು ಹುಟ್ಟಲಿಲ್ಲ ಅಂತ ಮಾಡ್ತೇನೆ. ಅಷ್ಟು ಮಾಡಿದ್ರೆ ಒಳ್ಳೇದು, ಅಷ್ಟು ಮಾಡಿದ್ರೆ ಒಳ್ಳೇದು. ನಾನು ಹೋಗಿ ಬರುವವರೆಗೆ ಇಲ್ಲೇ ಇರಬೇಕು. ಆಯ್ತು. ಈಗ ಎಷ್ಟು ಬೇಕು ಅಷ್ಟು ತಂದು ಕೊಡು. ಅದು ಬೇಡ, ನನಗೆ ನೀನು ತಂದು ಕೊಡುವುದು ಬೇಡ. ಬೇಡವಾ? ಆ ಕೆಲಸ ಮಾಡಿದ್ರೆ ನಿನಗೆ ಎಷ್ಟು ಬೇಕು ನಾನು ಕೊಡ್ತೇನೆ. ಆದಿತ್ತು, ಅದೊಂದು ಕೆಲಸ ನಾನು ಮಾಡ್ತೇನೆ. ಆದ್ರೆ ಒಳಗೆ ಇಲ್ಲ, ಬರಬೇಡ, ಒಳಗೆ ಬರಬೇಡ. ಬರುವುದಿಲ್ಲ. ಎಲ್ಲಿ ನೋಡಿದ್ರು ದಿತ್ಯ ಸಂತಾನವೇ, ಕಾಶ್ಯಪರ ಸಂತಾನವೇ. ಎಲ್ಲಿ ಯಾವ ರೂಪದಲ್ಲಿ ಯಾವ ಹೆಸರಿಂದ ಬದುಕುತ್ತಾರದಾಗುವುದಿಲ್ಲ. ಹುಟ್ಟಿದ ಕ್ಷಣವೇ ಪ್ರಬಲರಾಗಿಯೇ ಬರುತ್ತಾರೆ. ಹುಟ್ಟಿದ ಕ್ಷಣವೇ ನೋಡುವುದ ಮೇಲೆ ಊರ್ಧ್ವಕರಾಗಿರ್ತಾರೆ. ಸ್ವರ್ಗಲೋಕವನ್ನು ಪಡಿಬೇಕು, ಸಂಪತ್ತು ಅಲ್ಲಿ ಅಧಿಕಾರ ಸ್ಥಾಪನೆ ಮಾಡಬೇಕು ಅಂತೇಳಿ ಕೆಲವೆಲ್ಲ ರಾಕ್ಷಸರು, ಶಿಕ್ಷಕನಾಮನಾದ ನಾನು, ಚಾಮರಾಸುರ, ವಿಡಾನಾಸುರ, ನಾವೆಲ್ಲವರು ಒಂದೇ ವರ್ಗದವರು ಸೇರಿಕೊಂಡವರು. ಎಲ್ಲಿಗೆ ಹೋಗುವುದಿದ್ದು ಅಣ್ಣ ಮಂದಿರ ತಮ್ಮಂದಿರಾದ ನಾವು ಜೊತೆಯಾಗಿ ಹೋಗ್ತೇವೆ. ಉಣ್ಣುವಲ್ಲಿ, ಉಡುವಲ್ಲಿ, ಓಡುವಲ್ಲಿ, ಬರುವಲ್ಲಿ ಒಟ್ಟಿಗೆ ಸೇರಿದ ಸ್ವರ್ಗವನ್ನು ದೇವತೆಗಳನ್ನು ಬಗೆದು ಬಡಿದೆ. ಆದ್ರೆ ಏನು ಮಾಡೋಣ ಹೇಳಿ, ನಮ್ಮ ಪ್ರಯತ್ನಕ್ಕೆ ಫಲ ಇಲ್ಲದಾಗಿ ಹೋಯಿತು. ಅವನನ್ನು ಕಾಪಾಡುವ ಒಬ್ಬ ಇದ್ದಾನೆ ನಾರಾಯಣ. ಅವನ ದೆಸೆಯಿಂದಲಾಗಿ ಸ್ವರ್ಗವನ್ನು ಬಿಟ್ಟು ಓಡುವಂತ ಪರಿಸ್ಥಿತಿ ಬಂದು ಹೋಯಿತು. ಓಡಿದೆ, ಎಲ್ಲಿ ಓಡಿತು ಜಾಗಸಿಲ್ಲದಂತ ಪರಿಸ್ಥಿತಿ ಆಗಿ ಹೋಯಿತು. ನೇರವಾಗಿ ಪಾತಾಳಕ್ಕೆ ಬಂದಿದ್ದೇನೆ. ಪಾತಾಳಕ್ಕೆ ಬರುವಾಗ ರಂಪಕರಂಬರ ಆಡಳಿತ ಇಲ್ಲಿ ನಡೀತಾ ಇತ್ತು. ಏನು ಮಾಡೋಣ, ಆಗುವುದಕ್ಕೆ ನಮ್ಮದೇ ಜಾತಿ, ಅದು ಜಾತಿಗೆ ಜಾತಿಯಾಗಿ ಒಂದು ಮಾತು ಕಳಿರುವ ನೀವು. ನಾನು ಬಂದಾಗ ಮಳೆ ಕೊಡ್ಲಿಲ್ಲ, ನನ್ನನ್ನು ಉಪಚಾರ ಮಾಡಲಿಲ್ಲ, ನಿನಗೆ ಬಾಯಾರಿಕೆ ಆಗ್ತದೆ ಕೇಳಿ ಅವ. ತೊಂದರೆ ಇಲ್ಲ, ತೊಂದರೆ ಇಲ್ಲ. ಆದರೂ ಕಾಲವನ್ನು ನಾನು ಕಾಯ್ತಾ ಇದ್ದೆ. ರಂಭ ಕದಂಬರಲ್ಲಿ ಒಬ್ಬ ಮಾತ್ರ ಸತ್ತು ಹೋದ. ಹೇಗೆ ಸತ್ತು ಹೋದ? ಅವರ ವಿಳಾಸವೇ ಇಲ್ಲ. ಆ ಬಳಿಕ ರಂಭನೆಂಬ ಒಬ್ಬ ಇದ್ದ. ಅವ ಈ ಭೂಮಿಯನ್ನು ಹಿಡಿಬಿಟ್ಟು ಕಾಡು ತಿರುಗಾಟಕ್ಕೆ ಹೋದಲ್ಲಿ ಮಹಿಷಿ ಅಂತ ಒಳಬಿಡಿ ಸಿಕ್ಕಿದ್ದಂತೆ. ಮಹಿಷಿಯನ್ನು ಕಂಡಾಗ ಮೋಹಿಸಿದ್ದ, ಸೇರ್ಬೇಕಂತ ಆಸೆ ಆಯ್ತಂತೆ. ಆಮೇಲೆ ಒಬ್ಬ ಮಗನನ್ನು ಪಡೆದನಂತೆ. ಇಲ್ಲಿಗೆ ಬಂದ. ನೋಡಿದ್ರ ನಮಗೂ ಒಂದು ಆಶಯ ಸಿಕ್ಕಿತ್ತು. ಆಶಯ ಸಿಕ್ಕುವುದಕ್ಕೆ ಜಾಗ ಸಿಕ್ಕದೆ ಹೇಗಾಯಿತು? ಒಬ್ಬ ಅಭಿಮಾನಿ ಆದವನಿಗೆ 4 ಜನರು ಹೀಯಾಡಿಸಿದಾಗ, 4 ಜನರು ಪರಿಹಾರ ಮಾಡಿದಾಗ ಅವನಿಗೆ ಅಪಮಾನ ಆಗ್ತದೆ ಇಲ್ವೋ? ಆದದ್ದು ಇದೆ. ಮಹಿಷೊಬ್ಬರನ್ನು ಪಡೆದ ಲೆಕ್ಕದರ ಕುಲದುಕೊಂಡಿಕೊಂಡವ, ಈ ಪಾತಾಳ ಅಧಿಕಾರಿ ಆದವ. ಹೀಗಾಗಿ ಹೋದಲ್ಲ, ಕೈ ತಟ್ಟಿ 4 ಜನ ಅವರ ಎದುರು ನಿಗಡಿ ಸರಿ ಬಿಟ್ಟು ಹೋದ. ಓಡಿದ. ಎಲ್ಲಿ ಓಡಿದ ಅನ್ನೋದು ಗೊತ್ತಿಲ್ಲ.
ಮನೆ ಜಾಗ ಬಲ್ಲಿ ಬರಿದಾಯ್ತಾ ಇಲ್ವಾ? ನಾನೇ ಇಲ್ಲಿ ಅಧಿಕಾರಿ. ಆದ್ದರಿಂದವಾಗಿ ಏನೇ ಆಗಲಿ ಏನೇ ಆಗಲಿ ನಮ್ಮ ಪರಾಕ್ರಮ ಪ್ರತಿಷ್ಠೆ ಆಗಿ ಯಾರದು? ಗಂಡಾಂತರ ಗಡಿಬಿಡಿ ಆಗುವ ಲಕ್ಷಣ ಉಂಟು ಈಗ. ಗಡಿಬಿಡಿ ಯಾಕೆ ಆಗ್ಬೇಕು? ಗಡಿಬಿಡಿ ಆಗ್ತಾ ಉಂಟು. ಊಟ ಮಾಡಿರೋ ಬೆಳಿಗ್ಗೆ? ಊಟ ಮಾಡಿದ್ದೇನೆ. ಮತ್ತೆ ಊಟ ಮಾಡಿದ ಮೇಲೆ ಗಡಿಬಿಡಿ ಅಂತ ಆಗಲ್ಲ, ತಿಂದದ್ದು ಮೇಲೆ ಮೇಲೆ ಬರ್ತಾ ಹೆಚ್ಚಿಗೆ ಬುದ್ಧಿ ಕೆಳಗಿಡಿಸು. ಏನಾಯ್ತು? ಕೆಳಗೆ ಬರ್ತಾ ಉಂಟು ಈಗ. ಕೆಳಗೆ ಅಲ್ಲಿ ಮಧ್ಯದಲ್ಲಿ ಇಲ್ಲಿ ಮಧ್ಯದಲ್ಲಿ ಹೆಚ್ಚಿಗೆ ಜಾರಿಸಬೇಡ. ಅದೇ ದೇವ್ರೆ ಏನು ರಾಯರೇ ಏನು ನಿಮ್ಮ ಒಂದು ಹೇಳು, ಮುಂದೆ ಒಂದ ರಾಯರು ಹೇಳು. ಅದೇ ದೇವ್ರು ಎರಡು ಒಟ್ಟಿಗೆ ಹೇಳಿದ ಮಿಶ್ರ ಆಗ್ತದೆ. ಅದೇ ಮಿಶ್ರಕ್ಕೆ ನಾವು ಸೇರುವುದಿಲ್ಲ. ಇಲ್ಲ ಒಂದೇ ಪಕ್ಷ ದೇವ್ರೆ, ಒಂದೇ ಪಕ್ಷ ದೇವ್ರೆ ಹೇಳು ಅದಾರು ಅದು ಅಲ್ಲಿಂದ ಪ್ರಾರಂಭ ಮಾಡ್ತೇನೆ. ದೇವ್ರೆ ಹೊರದ್ವಾರದಲ್ಲಿದ್ದೇನೆ ನಾನು. ಎಡ ಕಾಲಿಗೆ ನೆಟ್ಟಿದ್ರೆ ಪಾತು ನೀನು ತಳಕ್ಕೆ ಹೋಗಿ ಮುಟ್ಟಬೇಕು ಮಗನೇ. ಯಾಕೆ ಬುದ್ಧಿ? ನಿನಗೆ ಕೆಲಸ ಅಂತದು ಹೊರದ್ವಾರ ಕಾಯುವುದು. ಮತ್ತೆ ಪುನಃ ಬಂದು ಹೇಳುದಂತ ನೀನು ವಿಷಯ ಹೇಳ್ಬೇಕಲ್ಲ ನಿಮಗೆ. ಇಲ್ಲದ್ರೆ ನನಗೆ ಯಾಕೆ ಬಂದೆ ನೀನು? ಬಾಯಿ ಪಾಠದ್ದು ಮರ್ತು ಹೋಗುದಿಲ್ಲ ದೇವ್ರೆ. ಬಾಯಿ ಪಾಠ ಮತ್ತೆ ನಿನಗ ಹೌದು. ಮತ್ತೆ ನೀನು ಬೊಬ್ಬೆ ಹಾಕ್ತಿ, ಇಲ್ಲಿಂದ ಬೊಬ್ಬೆ ಹಾಕಿದ್ರೆ ನಮ್ಮ ಸ್ವರ್ಗಕ್ಕೆ ಮುಟ್ಟುತ್ತದೆ. ಹೌದು, ಆದ್ರೆ ಕೇಳುವುದು ಮಾತ್ರ, ಮತ್ತೇನಿಲ್ಲ ಅದರಲ್ಲಿ. ಹೇಳು. ಅಲ್ಲಿ ಇರುವಾಗ ಕೋಣ ಬಿಚ್ಚಿತ್ತು. ಇಲ್ಲಿ ಬಾ, ಇಲ್ಲಿ ಬಾ, ಮುಂದೆ ನೋಡು, ಸರಿ ಮುಂದೆ ನೋಡು, ಸರಿ ಹೋದಳು. ಅದೇ ಕೋಣ ಬಿಚ್ಚಿತ್ತು ಅಂದೆ. ಗಟ್ಟಿ ಕಟ್ಟಬೇಕಿತ್ತು. ಗಟ್ಟಿ ಕಷ್ಟು ಬುಡ್ಸೋತಿಲ್ಲ, ಜಾರ್ತಾ ಉಂಟು ಅದು. ಯಾರು? ಕಾಡಿನಲ್ಲಿದ್ದ ಕೋಣ ನಮ್ಮ ಪಾತಾಳಕ್ಕೆ ದೇವ್ರೆ. ಕಾಡ್ಕೋಣ, ಕಾಡ್ಕೋಣ ಅಟ್ಟಹಾಸ ಹೆಚ್ಚಿಗೆ ಆಗಿರ್ಬೇಕು. ಬಹುಶಃ ಬೇಟೆ ಆಡಲಿಲ್ಲ ನಾವು. ಕೋಣಗಳನ್ನ ಅಟ್ಟಹಾಸ ಮುಗಿಸ್ಬೇಕ್ರೆ ಬೇಟೆ ಆಡ್ಬೇಕು. ಹೋಗು. ಅದಲ್ಲ, ಮಾತಾಡುವ ಕೋಣ. ಕೋಣನಿಗೆ ಮಾತು ಬರ್ತದೆ. ಮಾತು ಬರ್ತದೆ ದೇವ್ರೆ, ಹೇಳಲಿಕ್ಕೆ ಆಗುದಿಲ್ಲ. ಕಾಲ ಬದಲಾದಾಗ ಯಾವುದು ಮಾತಾಡ್ತಾರೆ, ಎಲ್ಲಿ ಮಾತಾಡ್ತಾರೆ, ಏನು ಮಾತಾಡ್ತದೆ ಹೇಳಲಿಕ್ಕೆ ಗೊತ್ತಾಗುದಿಲ್ಲ ದೇವ್ರೆ. ಬಂದದ್ದು ಎಲ್ಲಿಂದ ಅಂತ ಗೊತ್ತುಂಟಾ? ಶೋಣಿತಾಪುರವಂತೆ. ಶೋಣಿತಾಪುರದಿಂದ ಬಂದದ್ದು. ಅದು ಮೈಸಲೆಂಬ ದಾನವನಂತೆ ಹೆಸರ. ಹೌದು. ಹೇಗಿದ್ದಾನೆ? ಕೊಣನಾಕಾರ. ಮಾತು ಮಾತ್ರ ಭಯಂಕರ ಇದರಲ್ಲಿ ಉಂಟು. ಮೇಲೆ ಕೋಡು ಉಂಟು. ಹೌದು. ಕೆಳಗೆ ಕೆಳಗೆ ಬಾಲ ಉಂಟು. ಬಾಲ ಉಂಟಾ? ಬಾಲ ಉಂಟು. ಸರಿ ನೋಡಿದ್ಯಾ? ಸರಿ ನೋಡಿದ್ರೆ ಸಗಣಿ ಹಾಕುತ್ತಾ ಇತ್ತು, ಹಿಂದೆ ಮುಂದೆ ಹೋಗುವ. ಸುಳ್ಳು ಹೇಳ್ಬೇಡ, ಸರಿ ಹೇಳು. ಸಗಣಿ ಹಾಕಿದೆ ಬುದ್ಧಿ. ಸರಿ ಹೇಳು. ಹೌದು, ಶುದ್ಧ ಆಗಿದೆ. ಸರಿ ಹೇಳು. ಶುದ್ಧ ಆಗಿದೆ ದೇವ್ರೆ. ಎಂತದು? ಅದೇ ಬಂದದ್ದಲ್ಲಿ ಎಂತದು? ಅದು ಕೋಣ ಮೈಸ. ಕೋಡು ಮಾತ್ರವಾ? ಬಾಲ ಉಂಟಾ? ಬಾಲ ಇಲ್ಲ, ಬಾಲ ಇಲ್ಲ, ಬಾಲ ಇಲ್ಲ, ಬಾಲ ಬಿಟ್ಟಿದೆ. ಬಾಲ ಬಿಟ್ಟಿದೆ. ಅದು ಕೋಣ ಬಿಟ್ಟದ್ದು ಅದಕ್ಕೆ ಬುದ್ಧಿ. ಬುದ್ಧಿ ಕೇಳಿದೆ ಏನಾಗಬೇಕು ನಿಮಗೆ ಅಂತ. ಅಷ್ಟೊತ್ತಿಗೆ ಶುರು ಮಾಡಿದ್ದು ಅದು. ಎಂತದು? ಇದು ನಮಗೆ ಸಿಗಬೇಕು ಹೇಳುದು ಆ ಜನ. ಹೌದಾ? ಈ ಜಾಗ ನಮಗೆ ಬೇಕಾದ್ದು, ನಮ್ಮ ಆಡಳಿತದಲ್ಲಿ ಇರುವುದು. ನಾನು ಬಂದಿದ್ದೇನೆ, ಹೋಗಿ ಯಜಮಾನರ ಹತ್ರ ಹೇಳು ಅಂತ ಹೇಳು. ಅದಕ್ಕೆ ನೀನೇನು ಹೇಳಿ? ನಾನು ಹೇಳಿದೆ ಅದೆಲ್ಲ ಇವತ್ತಿನ ಮಟ್ಟಿಗೆ ಆಗುದಿಲ್ಲ, ಏನಿದ್ರೆ ನಾನು ಮಾತ್ರ ನಗಾಡ್ಬೇಕು, ನೀನು ನಗಾಡಬಾರ್ದು. ನೀವು ನಕ್ಕಿದ ನಂತರ ಸ್ವಲ್ಪ ನಕ್ಕಲೆ ಬುದ್ಧಿ ಬಿಡ್ಲಿಲ್ಲ. ಗಟ್ಟಿ ಜೋರಾಯ್ತು ಬೆಟ್ಟು, ಘನಘೋರವಾದ ಬೆಟ್ಟಾಯ್ತು. ಕೈ ಎತ್ತಿ ಬಿಟ್ಟದ್ದಿ, ಒಂದೇ ಒಂದು ಕೋಡು ಅಲ್ಲೇ ಅಪ್ಪಚ್ಚಾಯ್ತು. ಮತ್ತೆ ಸಂತೋಷ. ಮತ್ತೆ ಯಾರಲ್ಲಿ ಈ ಮಹಾಬಲನಿಗೆ ಏನಾದ್ರು ಕೈ ತುಂಬ ಕೊಡಿ. ಕೈಯಲ್ಲಿ ಕೊಡುವವರು ಯಾರಿದ್ದಾರೆ? ಮುಂದೆ ಬರಲಿ. ಕೈಯಲ್ಲಿ ಕೊಡುವವರು ಮುಂದೆ ಬರಲಿ. ನೀನು ಕೊಟ್ಟಾಯ್ತಲ್ಲ, ನಿನ್ನ ಬರಿದಾಗಿದೆ ಕೈ, ಅದಕ್ಕೆ ತುಂಬಿಸ್ಲಿಕ್ಕೆ. ಹಾಗಲ್ಲ ಬುದ್ಧಿ, ಮತ್ತೆ ಬೆಟ್ಟಿನ ರಾಶಿ ಬೆಟ್ಟೇ ಬೆಟ್ಟಲ್ಲಿ ಗಲಾಟೆ ಗಲಾಟೆ. ಬೆಟ್ಟ. ಹೌದು ಬುದ್ಧಿ.
ಆ ಕಡೆಯಿಂದಲೇ ಬಿಟ್ಟು ಈ ಕಡೆಯಿಂದಲೇ ಬಿಟ್ಟು ಬುದ್ಧಿ ಆ ಕೋಣ ನನಗೆ 2 ಏಟು ಹೊಡೆದಿದ್ದೆ ಬುದ್ಧಿ ಅಲ್ಲಿ. ನನಗೆ 2 ಏಟು ಹೊಡೆದಿದ್ದೆ. ನಿನಗೆ ಏಟು ಕೊಟ್ಟೆ, ಅವ ಏಟು ಕೊಟ್ಟ, ನೀನೇನ್ ನಾನು ಯಾರಿದ್ರು ನಮ್ಮ ಬನ್ನಿ ಬನ್ನಿ ಬನ್ನಿ. ಕಾರಣವನ್ನು ತಿಳಿಸಿ ಸ್ವತಂತ್ರವಾಗಿ ಮಾಡಬೇಕು ನಾವು ಪ್ರಯತ್ನ ಪಟ್ಟವರು. ನಮಗೆ ಪೂರ್ವಕವಾಗಿ ಬಂದಂತಹ ಹಕ್ಕಲ್ಲ ಇದು, ನಾವು ಬಳಸಿಕೊಂಡದ್ದು. ಇವತ್ತು ರಂಭ ಕದಂಬರು ಹೋಗಿದ್ರು, ಅಲ್ಲಿಂದ ಒಬ್ಬ ಹುಟ್ಟಿಕೊಂಡಿದ್ದಾರೆ ಮಹಿಷನೆಂಬ ತಾನುವಂತೆ ಈ ಲೋಕವನ್ನು ಪಡೆಯುವಂತಹ ಉದ್ದೇಶ ಬಂದಿದ್ದಾರೆ. ಏನು ಅಭಿಪ್ರಾಯ? ಒಳ್ಳೆಯ ವಿಷಯ ಇದು. ಪ್ರಬಲ ಪರಾಕ್ರಮ ಬಂದಿದ್ದಾನೆ. ನಮ್ಮಲ್ಲಿದ್ದ ರಾಕ್ಷಸರು ಸಾಲದು. ದಿನದಿಂದ ದಿನಕ್ಕೆ ನಮ್ಮ ಬಲವನ್ನು ಹೆಚ್ಚಿಸಬೇಕು ಅಂತ ಆಸೆ ಇದೆ. ನಮ್ಮಿಂದ ಪರಾಕ್ರಮ ಹೆಚ್ಚಿಮ ಆಗುದಿದ್ರೆ ಈ ಕಿರೀಟ ತೆಗೆದು ಅವನ ತಲೆಗಿಟ್ಟು ಅವನನ್ನು ಸೇರಿಕೊಳ್ಳು. ಆದ್ರೆ ಅವ ಏನು ಬದಲಾಗಿ ನೋಡ್ಬೇಕು. ನಮ್ಮ ಮಟ್ಟವನ್ನು ನಮಗೆ ಬಿಟ್ಟು ನೀನು ನಮ್ಮೊಟ್ಟಿಗೆ ಬಂದ್ರೆ ಬಚ್ಚಾವ್, ಇಲ್ಲಾಂದ್ರೆ ಸಾಯಿಸಿಯಾಗೇನು.
ಬೆಳೆಯುವೆನು ಸಮರದಿ ನಿನ್ನ ಕಡಲಮ್ಮನ ಬಡವಾಡನೆ ಊರು. ಮಹಿಷ ನಾನೇ ಕೋಡುಳ್ಳವನೇನು ಹೌದು. ಹಾಗೆ ಬೇರೆ ನಮಗಿಂತ ಹೆಚ್ಚಿಗೇನಿಲ್ಲ. ನೀನು ಬಹುಶಃ ಶಾಸ್ತ್ರದಲ್ಲಿ ಇರಬೇಕು. ಎಲ್ಲವ ಕೋಣನೆ ಎಲ್ಲವ ಮಹಿಷನೇ ನೇರವಾಗಿ ಪಾತಾಳಕ್ಕೂ ಸೇರಿಕೊಂಡಿದ್ಯಾ. ನನ್ನ ಪರಾಕ್ರಮ ಏನು ನಿನಗೆ ಗೊತ್ತಿಲ್ಲ. ನನ್ನ ಪಾದಿಗೆ ನಮಸ್ಕಾರ ಮಾಡಿದೆ ಆಯ್ತು, ಇಲ್ಲವಾದ್ರೆ ಕೋಡು ಮುರಿದು ಬಿಸಾಡ್ತಾನೆ. ನನ್ನೊಡನೆ ಯುದ್ಧ. ನೀನೇ ನಾಯಕ ಎನ್ನುವುದು ತಿಳಿಯಿತು. ಚಿಕ್ಕುರಾಸುರ ಬಾಯಿ ಮಾತಿನಿಂದ ಹೆದರಿಸಿ ನನ್ನನ್ನು ನನ್ನ ಊರಿಗೆ ಕಳುಹಬಹುದು ಎನ್ನುವಂತಹ ಯೋಚನೆ ಏನು? ನಿನ್ನೊಡನೆ ಹೋರಾಟಕ್ಕೆ ನನಗೆ ಆಯುಧಗಳು ಬೇಕಾಗಿಲ್ಲ, ಶರಗಳು ಬೇಕಾಗಿಲ್ಲ, ಕೇವಲ ಕೋಡುಗಳಿಂದಷ್ಟೇ ಉತ್ತರಿಸಬಲ್ಲೆ. ನಿನ್ನನ್ನು ಇರಿಸುತ್ತೀಯಾ? ಕೋಡು ಏನು ಬಲ್ಲವ ನನಗೆ? ಯಾವ ಲೆಕ್ಕಾಚಾರ? ಆಯುಧ ಬೇಡ, ಕೋಡು ಸಾಕಲ್ಲ. ನಿನಗೆ ಕೋಡಾದ್ರೆ ನನಗೆ ಕೈ. ಮೊದಲ ಯುದ್ಧ ಅಂತ ಇನ್ನು ಈಗ ಮಹಿಷನಾದವನೇ ಕೇಳು ದಯದೋರು ಮಹದೇವ ಪಾಡು. ಮಹಿಷನಾದವನೇ ಕೇಳು ದಯದೋರು ಮಹದೇವ ಪಾಡು. ಮಹಿಯೊಳಗೆ ನಿನ್ನ ಶೌರ್ಯ, ಮಹಿಯೊಳಗೆ ನಿನ್ನ ಶೌರ್ಯ ಅರಿಯದೆ ಬಹುದಕ್ಕುವಾಯ್ತು ಕಾರ್ಯ. ಮಹಿಷದಾನವನೇ ಕೇಳು ಹಾಗಿದ್ರೆ ಯುದ್ಧ ಬೇಡ. ಇಲ್ಲ ಇಲ್ಲ, ನಾನು ಅಸ್ತ್ರ ಕೆಳಗೆ ಹಾಕಿದ್ದೇನೆ. ಅಸ್ತ್ರ ಕೆಳಗೆ ಹಾಕಿದ್ದೆ ಅಂತ ಯುದ್ಧ ನಿಲ್ಲಿಸಿದ್ದೇನೆ ಅಂತ ಲೆಕ್ಕ. ಸರಿ ಹೌದಲ್ಲ? ಅಯ್ಯೋ ಮಹಾನುಭಾವನೇ, ದೇವದೂತಮನೇ, ಸರ್ವೇ ಬದಲಿ ಹೋಗೈತಾ? ನಿನ್ನ ಪರಾಕ್ರಮ ನೋಡಿ ಸಂತೋಷ ಆಯಿತು. ಘನ ಪರಾಕ್ರಮಿನಿ ಎಂಬುದು ಖಂಡಿತ ಅನ್ನೋದಿಲ್ಲ.
ಇಳಿಯಲ್ಲಿ 3 ಲೋಕವನ್ನು ಗೆಲ್ಲುವಂತಹ ಸಾಮರ್ಥ್ಯವನ್ನು ನೀನು ತುಂಬಿಸಿಕೊಂಡವ ಎಂದಾಗ ಸುಮ್ಮನೆ ನಾವು ಬರಿದೆ ನಿನ್ನಂಥವ್ರನ್ನ ಯುದ್ಧ ಮಾಡಿ ಯಾಕೆ ನಮ್ಮ ಆಯುಷ್ಯ ನಾವು ಕಳ್ಕೊಳ್ಬೇಕು? ನನಗೆ ಬಹಳ ಸಂತೋಷವಾಯಿತು. ಸತ್ಯ ಹೇಳಬೇಕು, ಯುದ್ಧ ಮಾಡಬೇಕು ಅಂತ ಮಾಡಿದ್ದಲ್ಲ, ಒಂದು ಸಲ ತುಡುಕಿ ನೋಡು, ಪರೀಕ್ಷೆ ಮಾಡುವ ಅಂತ. ಯಾಕೆ ಪರೀಕ್ಷೆ? ಆ ಪಟ್ಟಣ ಮನೆಗೆ ನಾನು ಕೂತುಕೊಂಡಿದ್ದೇನೆ. ನಾಳೆ ಮರ್ಯಾದೆ ನನಗೆ ಇದು ಭಾರ ಆಗಲಿಕ್ಕೆ ಪ್ರಾರಂಭ ಆಗಿದೆ. ಯಾವಾಗ ಬಿಚ್ಚಿಡುದು ಅಂತ ಕಾಯ್ತಾ ಇದ್ದೇನೆ. ಆದ್ರೆ ಬಿಚ್ಚಿದ ಮತ್ತೆ ಇಟ್ಟುಕೊಳ್ಳಬೇಕಲ್ಲ, ಅದಕ್ಕೆ ಬೇಕಾಗಿ ನಾನು ನನ್ನ ತಲೆಯಿದ್ದ ಕಿರೀಟವನ್ನು ನಿನ್ನ ತಲೆಗೆ ಕಟ್ಟಿ ನಿನ್ನನ್ನು ಅಭಿಷೇಕ ಮಾಡಿ ನಿನ್ನನ್ನು ಅರಸನಾಗಿ ಮಾಡ್ತೇನೆ. ನಾನು ಇನ್ನುಳಿದ ರಕ್ಕಸರು ನಿನ್ನ ಬೆಂಬಲಿಗರಾಗಿರ್ತೇನೆ. ನೀವು ಎಲ್ಲಿ ಹೋಗ್ತೀವಿ ಅಲ್ಲಿ ಬರ್ತೇನೆ. ನೀನು ಹೇಳಿದಾಗ ಮಾಡ್ತೇನೆ. ಹಾಗಿದ್ರೆ ಪಟ್ಟ ಏರ್ತೇನೆ. ಯಾರು ಯಾರು ವೈಶಾಖದೊಳಗೆ ಜಯವಾಗಲಿ. ಜೈ ಜೈ. ಇನ್ನು ಎಲ್ಲವೂ ನಾನು ಹೇಳಿದ ಹಾಗೆ ಎಲ್ಲ ಎದ್ದು ನಿಂತಿದ್ದಾರೆ. ಎಲ್ಲ ಇಲ್ಲಿಗೆ ನಮ್ಮ ದಾಳಿ ನಿಲ್ಲುವುದಿಲ್ಲ. ನಾವಿಲ್ಲಿಂದ ಮೇಲ್ಮುಖವಾಗಿ ಸಂಚರಿಸಬೇಕಾಗಿದೆ. ಅದು ಬೇಕಾದ್ದು ಮೇಲಿಂದ ತೊಡಗಬೇಕು. ಭೂಲೋಕ, ಭೂರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಜನರ್ಲೋಕ, ತಪರ್ಲೋಕ, ಆಮೇಲೆ ಸತ್ಯಲೋಕ. ಈಗ ಇದಕ್ಕೆಲ್ಲ ಪ್ರಕಾಶ ಕೊಡುವುದು ಯಾರು? ಯಾರು? ಸೂರ್ಯ. ಮೊದಲು ಅಲ್ಲಿಂದ ತೊಡಗಿ. ಸರಿ ಹೋಗಿ ಸರಿ ಹೋಗಿ ಸರಿ. ಮೇಲ್ಮುಖವಾಗಿ ಸಂಚರಿಸಬೇಕಿದ್ದರೆ ಅಂತರಿಕ್ಷದಲ್ಲಿ ಪ್ರಕಾಶಮಾನವಾಗಿ ಬೆಳಗುತ್ತಿರುವವನು ಯಾರು? ಸೂರ್ಯ. ಆತನನ್ನು ಲೋಕಮುಖದಲ್ಲಿ ದೇವರನ್ನು ಹಾಗೆ ಗುರುತಿಸಿದರು. ಲೋಕಮುಖಕ್ಕೆ ಬೆಳಕನ್ನು ಕೊಡುವವ. ಆದರೆ ಮಹಿಷಾಸುರನ ಮುಂದೆ ಸೂರ್ಯ ಏನೂ ಅಲ್ಲ ಎನ್ನುವುದನ್ನು ತೋರಿಸಿಕೊಡಬೇಕು. ಮುಂದಿನ ದಾಳಿ ಸೂರ್ಯ ಲೋಕದ ಮೇಲೆ.
7 ಕುದುರೆಗಳನ್ನು ಕಟ್ಟಿ ಬಂಗಾರದ ರಥದಲ್ಲಿ ಅರುಣನ ಸಾರಥ್ಯದೊಂದಿಗೆ ಮುಂದುವರಿಯುತ್ತಾ ಲೋಕಕ್ಕೆ ಬೆಳಕನ್ನು ನೀಡುವ ಕರ್ತವ್ಯ ನನ್ನದು. ಈ ನಿಟ್ಟಿನಲ್ಲಿ ಮುಂದುವರಿಯುವಾಗ ಯಾರೋ ದಾನವರು ನನ್ನ ದಾರಿಗೆ ಅಡ್ಡವಾಗಿದ್ದಾರೆ. ಯಾರು ಎಂಬುದನ್ನು ನೋಡುತ್ತೇನೆ. ಆದರೆ ಮಹಿಷಾಸುರ ಯಾವಾಗ ನಿನ್ನ ಎದುರಿಗೆ ನಿಂತನೋ ಅಲ್ಲಿಗೆ ನಿನ್ನ ಅಧಪತನ ಖಂಡಿತ ಎನ್ನುವುದು ಸ್ಪಷ್ಟವಾಗಿದೆ. ನೀನಾಗಿ ಸೂರ್ಯಲೋಕದ ಅಧಿಕಾರವನ್ನು ಕೊಡ್ತೀಯಾ ಅಲ್ಲ ವಶಪಡಿಸಿಕೊಳ್ಳದ? ನನ್ನೊಡನೆ ಹೋರಾಡುವುದಕ್ಕೆ ವಿಧದ ಯುದ್ಧವನ್ನು ಮಾಡಿದ. ಆದರೆ ಮಹಿಷಾಸುರನ ಪ್ರಖರತೆಯ ಮುಂದೆ ಅವನ ಕೈ ಸಾಗಲೇ ಇಲ್ಲ. ಸೂರ್ಯದೇವ ಬಡಿ ಹೋಗಿದ್ದಾನೆ. ಸೂರ್ಯಲೋಕ ನನ್ನ ವಶವಾಯಿತು. ಇನ್ನು ದೇವತೆಗಳನ್ನು ಹಿಡಿದುಕೊಳ್ಳಬೇಕು. ನಡೀತೇನೆ ಮಾತಕ್ಕೆ.
ಯಾರ ಅನೇಕವಿದೆ ಅನೇಕವಿದೆ. ಶ್ರೀಮನ್ನಾರಾಯಣ ರಕ್ಷಿಸು ಸ್ವಾಮಿ ರಕ್ಷಿಸು. ಎಂದಿನಂತೆ ಓಲಗವನ್ನು ಸೇರಿದ್ದೇನೆ. ಸುಧರ್ಮ ಸಭೆಯು ತ್ರಿವಿಷ್ಟಭವನ್ನು ಏರಿ ದೇವೇಂದ್ರನಿದ್ದಂತಹ ಓಲಗಕ್ಕೆ ಸೇರಿದಂತಹ ಮಹಾಮುನಿಗಳೆಷ್ಟು, ಯಕ್ಷ ನರರೆಷ್ಟು, ಅಪ್ಸರೆಷ್ಟು ಎಲ್ಲವನ್ನು ಕಾಣುತ್ತಾ ಇದ್ದೇನೆ. ಇನ್ನೇನು ಓಲಗವನ್ನು ವಿಸರ್ಜಿಸಬೇಕು ಅನ್ನುವಷ್ಟರಲ್ಲಿ ಚರಣ ಮಾತು ಕೇಳಿದ ನೆತ್ತಿಯಲ್ಲೇ ಕಣ್ಣು ಅಂತ ಕಾಣುತ್ತದೆ. ಹುಟ್ಟಿದ ಕೂಡಲೇ ಮೇಲೆ ನೋಡುತ್ತಾರೆ, ಸ್ವರ್ಗವನ್ನು ವಶಪಡಿಸಿಕೊಳ್ಳಬೇಕೆನ್ನುವಂತ ಆಸೆಯಿಂದ ಬರ್ತಾರೆ. ಇವತ್ತು ಹಾಗೆ ಮಹಿಷಾಕ್ಯನೆನ್ನುವವನಂತೆ ಬಂದಿದ್ದಾನಂತೆ. ಸುಮನಸರೆಲ್ಲರನ್ನು ಸೇರಿಸಿಕೊಂಡು ಯುದ್ಧರಂಗಕ್ಕೆ ನನ್ನ ಭಾವನೆಯೋ ಊಹನೆಯೋ ತಪ್ಪು ಅಂತ ಭಾವಿಸಬೇಡ ನೀನು. ಇಲ್ಲ ಇಲ್ಲ, ಸತ್ಯವಾಗಿಯೂ ಹೇಳು. ಏನು? ಸ್ವರ್ಗವನ್ನು ಆಶಿಸಿ ಬಂದೆಯ, ಸ್ವರ್ಗವನ್ನು ಕಾಮಿಸಿ ಬಂದೆಯ. ಅಲ್ಲಿ ನಾನು ಸುಮ್ಮನೆ ಅಲಂಕಾರಕ್ಕೆ ಕೂತವನಲ್ಲ, ಪುರುಷದಿಂದಲೇ ತಲೆ ಒಡೆದನು. ಅಷ್ಟು ಸುಲಭ ಇಲ್ಲ. ಏನು?
ತೋರಿಸಿದ್ರೆ ಖಂಡಿತ ತಪ್ಪು ಕಲ್ಪನೆ. ಯಾಕೆ? ತ್ರಿಲೋಕ ವಿಜಯಿಯಾಗಿ ಮೆರೆಯುವ ಹಾಗೆಯೇ ನನ್ನಪ್ಪನೇ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನಪ್ಪನ ಸಿಗಿರುವಂತಹ ವರ ತಪಸ್ಸಿನಿಂದ ಪ್ರಾರ್ಥಿಸಲ್ಪಟ್ಟಿರುವಂತಹ ವರ, ಆ ವರವೇ ಮಗನಾಗಿ ಹುಟ್ಟಿ ಬಂದಿದ್ದೇನೆ. ನನ್ನ ಕನಸು ಸಾಕಾರಗೊಳ್ಳುವಲ್ಲಿಯವರೆಗೆ ಅಲ್ಲ, ನನ್ನ ತಂದೆಯ ಆತ್ಮಕ್ಕೆ ತೃಪ್ತಿಯಾಗುವಲ್ಲಿಯವರೆಗೆ ನಾನು ಹಿಂದುಳಿಯುವವನಲ್ಲ. ಆದ ಕಾರಣವೇ ನಾಕದ ಗದ್ದುಗೆಯನ್ನು ಬಿಟ್ಟುಕೊಡದೇ ಇದ್ದರೆ ಐರಾವತದಿಂದ ನಿನ್ನನ್ನು ಕಡಹಿ ನಿನ್ನ ವಜ್ರಾಯುಧವನ್ನು ಸೆಳೆದು ಅದೇ ಆಯುಧದಿಂದ ನಿನ್ನ ತಲೆಗಪ್ಪಳಿಸ್ತೇನೆ. ಶತಕ್ರತುವಿನಿಂದ ಕಳಿಸಿದಂತಹ ಈ ನಾಕದ ಪದವಿಯನ್ನು ಬಿಟ್ಟುಕೊಡುವುದಕ್ಕೆ ನಾನು ನನ್ನ ಬಗ್ಗೆ ಒಳ್ಳೆಯ ಮನಸ್ಸಿದ್ದವರಿಗೆ ಮಹಿಷಾಸುರ ಚೆನ್ನಾಗಿಯೇ ದುಡಿದಿದ್ದಾನೆ. ನಾಲ್ಕರ ಅಧಿಕಾರ ಸಿಕ್ಕಿದೆ. ನಾವೆಲ್ಲರೂ ಸಂತೃಪ್ತರು ಎನ್ನುವ ಹಾಗೆ ಒಮ್ಮೆ ಆಡಿದರೆ ನನ್ನ ಜೀವನ ಸಾರ್ಥಕವಾಗುತ್ತದೆ. ಯಾವಾಗ ದೇವತೆಗಳು ದೇವಲೋಕದಿಂದ ನನ್ನಿಂದ ಹೊಡೆದಾಟಲ್ಪಟ್ಟರು, ಇನ್ನು ತಲೆ ಹಾಕಿ ಮಲಗುವ ಹಾಗಿಲ್ಲ. ಮುಂದೆ ನೋಡಬೇಕಾದ್ದು ಹರಿಹರ ಬ್ರಹ್ಮರನ್ನು. ಒಂದು ವೇಳೆ ಅವರು ಯುದ್ಧಕ್ಕೆ ಬಂದರೂ ನಾನು ಹೆದರುವವನಲ್ಲ ಎಂದು ತೋರಿಸಿಕೊಡಬೇಕು. ನನ್ನ ಆಜ್ಞೆಯಂತೆ ಲೋಕತ್ರಯಗಳು ಮೆರೆಯಬೇಕು, ಹೇಳಬೇಕು, ಕೇಳಬೇಕು. ಎಲ್ಲಿಯಾದರೂ ತಪ್ಪಿದ್ರೆ ನೀವು ಹುಟ್ಟಿಲ್ಲ ಅಂತ ಮಾಡಿಸಿಬಿಡ್ತೇನೆ. ಜಾಗ್ರತೆ. ಖಳರ ಬಾದಿಗೆ ಬಳಲಿತು ಮನದರಳುತ್ತ ಬಂದರು ಏನು ಮಾಡಲಿ? ಅಲೆಯ ಮರೆತು ಖಳರ ಬಾದಿಗೆ ಸಕ್ಕರೆ ಇರುವಲ್ಲಿ ಇರುವಗಳು ಮುತ್ತುವಂತೆ ಸಕಲ ಸುಖೋಪಭೋಗಗಳು ಮರೆಯುತ್ತಿರುವಂತಹ ಈ ಸ್ವರ್ಗಲೋಕಕ್ಕೆ ಅಸುರರ ದಾಳಿ ಅನ್ನುವಂತಹದ್ದು ಯಾವಾಗಲೂ ಇದ್ದದ್ದೇ. ಅಸುರರು ಯಾವತ್ತೂ ಸುಮ್ಮನೆ ಬರುವುದಿಲ್ಲ. ಬ್ರಹ್ಮನಿಂದಲೋ ಶಿವನಿಂದಲೋ ವರವನ್ನು ಪಡೆದು ಆ ವರ ಬಲದಿಂದ ಮತ್ತರಾಗಿ ಬರ್ತಾರೆ. ಆ ವರಕ್ಕಾದರೂ ಮರ್ಯಾದೆಗಾದರೂ ನಾವು ಸೋಲನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಇವತ್ತಿಗೂ ಹಾಗೆಯೇ ಆಗಿ ಹೋಯಿತು. ಮಹಿಷನ ಬಾಧೆ ತಾಳುವುದಕ್ಕೆ ಅಸಾಧ್ಯ. ಹೆಚ್ಚು ಕಾಲ ವ್ಯರ್ಥ ಮಾಡುವುದರಲ್ಲಿ ನೇರವಾಗಿ ಬ್ರಹ್ಮನಲ್ಲಿಗೆ ಹೋಗಿ ಅವನಲ್ಲಿ ನಮಗೆ ಬಂದಂತಹ ಕಷ್ಟಗಳನ್ನು ನಿವೇದಿಸಿ ಸೂಕ್ತವಾದಂತಹ ಪರಿಹಾರವನ್ನು ಆತನಿಂದಲೇ ಪಡ್ಕೊಳ್ಳುವುದಕ್ಕಾಗಿ ಸತ್ಯಲೋಕದತ್ತ ಹೋಗುತ್ತೇನೆ.